ಓಕೆ, ಹಲ್ಲೆಲೂಯ. ನನ್ನ ಒಡೆಯನೂ ರಕ್ಷಕನು ವಿಮೋಚಕನು ಅತಿ ಬೇಗನೆ ಬರಲಿರುವ ಮೊದಲಿಂಗನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬಂದಿರುವಂಥ ಪ್ರತಿಯೊಬ್ಬರು ಕೂಡ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ದೇವರು ನಿಮ್ಮನ್ನು ಅತ್ಯಧಿಕವಾಗಿ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಮ್ಮ ಬಲಗೈಯನ್ನು ಮೇಲೆ ಕೆತ್ತೋಣ, ಈ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀವಿ ಅಂತೇಳಿ ಹೇಳ್ತಾ ಇದ್ದೀರಿ. ಅನೇಕರ ಜೀವಿತದಲ್ಲಿ ನೀವು ಚೆನ್ನಾಗಿಲ್ಲ ಅಂತೇಳಿ ಅನಿಸ್ತಾ ಇದೆ. ಅದರ ಸಲುವಾಗಿ ನಾವು ಇಲ್ಲಿಗೆ ಬಂದಿದ್ದೀವಿ ಅಂತೇಳಿ ನೀವು ಅಂದುಕೊಳ್ತಾ ಇರ್ತೀರಿ. ನಾವು ಚೆನ್ನಾಗಿರ್ಲಾರ ಸಲುವಾಗಿ ದೇವ್ರನ್ನ ಹುಡುಕಿಕೊಂಡು ಬಂದೀವ್ರಿ. ಚೆನ್ನಾಗಿದ್ದಿದ್ರೆ ಮನೆಯಲ್ಲಿ ಸುಖವಾಗಿ ನಾವು ಇರ್ತಾ ಇದ್ದೀವಿ ಅಂತೇಳಿ ಕೆಲವೊಬ್ರು ಅನ್ಕೊಳ್ತಾ ಇರ್ತೀರಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಚೆನ್ನಾಗಿದ್ರೂ ದೇವ್ರನ್ನ ಸ್ತುತಿಸ್ಬೇಕು, ಚೆನ್ನಾಗಿಲ್ಲ ಅಂದ್ರೂ ಕೂಡ ನಾವು ದೇವರನ್ನ ಸ್ತುತಿಸುವಂತವರಾಗಿರ್ಬೇಕು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇವತ್ತಿನ ದಿವಸ ನಾವು ಧ್ಯಾನಕ್ಕೋಸ್ಕರವಾಗಿ ತೆಗೆದುಕೊಂಡಿರ್ತಕ್ಕಂಥ ಅಂಶ, ನೀನು ಎಲ್ಲಿ ಇದ್ದೀಯಾ? ಹಲ್ಲೆಲೂಯಾ. ಇಡೀ ಮನುಷ್ಯರನ್ನ, ಮಾನವ ಸಮಾಜವನ್ನ ದೇವರು ಮೊಟ್ಟ ಮೊದಲನೇದಾಗಿ ಕೇಳಿರ್ತಕ್ಕಂಥ ಪ್ರಶ್ನೆ ಪ್ರಿಯರೇ, ನೀನು ಎಲ್ಲಿ ಇದ್ದೀಯಾ? ನಿನ್ನ ಸ್ಥಿತಿ ಯಾವ ರೀತಿಯಾಗಿ ಇದೆ? ಹಲ್ಲೆಲೂಯಾ. ನೀನು ಯಾವ ರೀತಿಯಾಗಿ ಈ ಸಮಯದಲ್ಲಿ ಜೀವಿಸ್ತಾ ಇದ್ದೀಯಾ? ನಿನ್ನ ಒಂದು ಇರುವಿಕೆ ಯಾವ ರೀತಿಯಾಗಿ ಇದೆ? ದೇವರನ್ನ ತಿಳಿದುಕೊಂಡವನಾಗಿದ್ದೀಯಾ? ತಿಳಿಯಲಾರದ ಸ್ಥಿತಿಯಲ್ಲಿ ನೀನು ಇದ್ದೀಯಾ? ಸೃಷ್ಟಿಕರ್ತನಾದ ದೇವರು ಯಾರೆಂಬುದಾಗಿ ಗ್ರಹಿಸಿಕೊಳ್ಳುವಂತ ಒಂದು ಜ್ಞಾನ ನಿನ್ನಲ್ಲಿ ಇದೆನಾ ಎಂಬುದಾಗಿ ದೇವರು ಈ ಮುಂಜಾನೆ ವೇಳೆಯಲ್ಲಿ ನಮ್ಮ ಸಂಗಡ ಮಾತಾಡ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ನಾವು ನಮ್ಮ ದಿನನಿತ್ಯ ಚಟುವಟಿಕೆಗಳಲ್ಲಿ, ನಮ್ಮ ದಿನನಿತ್ಯದ ಜೀವಿತದಲ್ಲಿ ಅನೇಕ ಪ್ರಶ್ನೆಗಳನ್ನು ನಾವು ಕೇಳ್ತಾ ಇರ್ತೀವಿ, ಅವರಿಂದ ಉತ್ತರಗಳನ್ನ ಪಡೆದುಕೊಳ್ತಾ ಇರ್ತೀವಿ. ಆದ್ರೆ ಮೊಟ್ಟ ಮೊದಲನೇದಾಗಿ ದೇವರು ಮನುಷ್ಯರನ್ನ ಕೇಳಿರ್ತಕ್ಕಂಥ ಪ್ರಶ್ನೆ ಯಾವುದ್ರಿ? ನೀನು ಎಲ್ಲಿ ಇರುತ್ತಿ? ಆದಿಕಾಂಡ ಪುಸ್ತಕ 3ನೇ ಅಧ್ಯಾಯ 9-10 ವಚನಗಳನ್ನ ಈ ಸಮಯದಲ್ಲಿ ನಾವು ಓದಿಕೊಳ್ಳೋಣ. ಯೆಹೋವ ದೇವರು ಮನುಷ್ಯನನ್ನ ನೀನು ಎಲ್ಲಿರುತ್ತಿ ಎಂದು ಕೂಗಿ ಕೇಳಲು. ಹಲ್ಲೆಲೂಯಾ. ದೇವರು ಕೇಳ್ತಾ ಇದ್ದಾನೆ. ಯಾವ ದೇವರು ನಿನ್ನನ್ನ ಉಂಟು ಮಾಡಿದಾನೋ, ಯಾವ ದೇವರು ನಿನ್ನನ್ನ ನಡೆಸ್ತಾ ಇದ್ದಾನೋ ಆ ದೇವರು ಈ ಮುಂಜಾನೆ ವೇಳೆಯಲ್ಲಿ ನಿನ್ನ ಸಂಗಡ ಮಾತಾಡ್ತಾ ಇದ್ದಾನೆ. ಏನೆಂಬುದಾಗಿ ಅಂದ್ರೆ, ನೀನು ಎಲ್ಲಿದ್ದೀಯಾ? ನಿನ್ನ ಜೀವಿತದ ಪರಿಸ್ಥಿತಿ ಯಾವ ರೀತಿಯಾಗಿ ಇದೆ? ನೀನು ಎಲ್ಲಿದ್ದೀಯಾ ಎಂಬುದಾಗಿ ದೇವರು ಕೇಳ್ತಾ ಇದ್ದಾರೆ ಪ್ರಿಯರೇ. ಎರಡನೇದಾಗಿ ನಾವು ನೋಡ್ತಾ ಇದ್ದೇವೆ, ನಿನ್ನನ್ನ ಉಂಟು ಮಾಡಿರ್ತಕ್ಕಂಥ ದೇವರು ನಿನ್ನನ್ನ ಕೇಳ್ತಾ ಇದ್ದಾನೆ. ನೀನು ಯಾವ ದೇವರಿಗೆ ವಿರುದ್ಧವಾಗಿ ಪಾಪಗಳನ್ನ, ತಪ್ಪುಗಳನ್ನ, ತಪ್ಪಾದ ಕಾರ್ಯಗಳನ್ನ ಮಾಡ್ತಾ ಇದ್ದೀಯೋ ಆ ದೇವರು ಈ ಸಮಯದಲ್ಲಿ ನಿನ್ನನ್ನ ಕೇಳ್ತಾ ಇದ್ದಾನೆ. ಏನಂತೇಳಿ? ನೀನು ಎಲ್ಲಿದ್ದೀಯಾ ಎಂಬುದಾಗಿ. ಹಲ್ಲೆಲೂಯಾ. ದೇವರು ವಾಕ್ಯ ಹೇಳುತ್ತೆ, ದೇವರು ಮನುಷ್ಯನನ್ನ ಯಾವ ರೀತಿಯಾಗಿ ಉಂಟು ಮಾಡಿದ್ರಂತೆ? ನೆಲದ ಮಣ್ಣಿನಿಂದ ಮನುಷ್ಯನನ್ನ ಉಂಟು ಮಾಡಿ ಮನುಷ್ಯನಿಗೆ ತನ್ನ ಜೀವ ಶ್ವಾಸವನ್ನ ಊದಿದ್ರು. ಆವಾಗ ಮನುಷ್ಯನು ಬದುಕುವ ಪ್ರಾಣಿಯಾದನೆಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ. ನೀವು ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 16-17 ವಚನಗಳು, ಆದಿಕಾಂಡ ಪುಸ್ತಕ 1ನೇ ಅಧ್ಯಾಯ 26-27 ವಚನಗಳಲ್ಲಿ ಕೂಡ ನಾವು ನೋಡುವಾಗ ಸತ್ಯವೇದ ಹೇಳ್ತಾ ಇದೆ, ದೇವರು ಮನುಷ್ಯರನ್ನ ಯಾವ ರೀತಿಯಾಗಿ ಉಂಟು ಮಾಡಿದ್ರು ಎಂಬುದಾಗಿ. ಮನುಷ್ಯ ತಾನಾಗಿಯೇ ಉಂಟಾಗಿಲ್ಲ. ದೇವರು ಮನುಷ್ಯನನ್ನ ಏನ್ ಮಾಡಿದಾನೆ? ಉಂಟು ಮಾಡಿದಾನೆ, ಸೃಷ್ಟಿ ಮಾಡಿದಾನೆ, ಜೀವ ಶ್ವಾಸವನ್ನ ಮನುಷ್ಯನಿಗೆ ಊದಿದ್ದಾನೆ ಪ್ರಿಯರೇ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಆ ದೇವರು ಇವತ್ತು ನಮ್ಮನ್ನ ಕೇಳ್ತಾ ಇದ್ದಾನೆ. ಏನಂತೇಳಿ? ನೀನು ಎಲ್ಲಿ ಇರುತ್ತಿ? ಹಲ್ಲೆಲೂಯಾ. ಎರಡನೇದಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಯಾವ ದೇವರಿಗೆ ವಿರುದ್ಧವಾಗಿ ನೀನು ಪಾಪಗಳನ್ನ, ತಪ್ಪುಗಳನ್ನ, ತಪ್ಪಾದ ಕಾರ್ಯಗಳನ್ನ ಮಾಡ್ತಾ ಇದೆಯೋ ಆ ದೇವರು ಕೇಳ್ತಾ ಇದ್ದಾನೆ. ಇಲ್ಲರಿ, ನಾವು ಯಾವುದು ತಪ್ಪನ್ನ ಮಾಡಿಲ್ಲ, ಯಾವ ಪಾಪವನ್ನ ಮಾಡಿಲ್ಲ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಸೃಷ್ಟಿಕರ್ತನಾದ ದೇವರನ್ನ ಬಿಟ್ಟು ಸೃಷ್ಟಿಯನ್ನ, ವಸ್ತುಗಳನ್ನ ಪೂಜಿಸುವಂತದ್ದು ಪಾಪ ಅಲ್ವಾ? ಹಲ್ಲೆಲೂಯಾ. ಸುಳ್ಳು ಹೇಳುವಂಥದ್ದು ಪಾಪ ಅಲ್ವಾ? ಮೋಸ ಮಾಡುವಂಥದ್ದು ಪಾಪ ಅಲ್ವಾ? ಇನ್ನೊಬ್ಬರಿಗೆ ಸಹಾಯ ಮಾಡಲಾರದ ಸ್ಥಿತಿಯಲ್ಲಿ ಇರುವಂಥದ್ದು ಪಾಪ ಅಲ್ವಾ? ದೇವರಿಗೆ ಯಾವಾಗಲೂ ತುಚ್ಛವಾಗಿ ಬೈಯುವಂಥದ್ದು ಪಾಪ ಅಲ್ವಾ? ಕೆಟ್ಟದಾದ ದಾರಿಯಲ್ಲಿ ನಡೆಯುವಂಥದ್ದು ಪಾಪ ಅಲ್ವಾ?
ಇರಲಾರದಂತವರ ಕಡೆಯಲ್ಲಿ ಅಧಿಕವಾಗಿ ವಸೂಲಿ ಮಾಡುವಂಥದ್ದು ಪಾಪ ಅಲ್ವಾ? ಬೈಗುಳಗಳು ಪಾಪ ಅಲ್ವಾ ಎಂಬುದಾಗಿ ದೇವರ ವಾಕ್ಯ ಸ್ಪಷ್ಟವಾಗಿ ತಿಳಿಸ್ತಾ ಇದೆ ಪ್ರಿಯರೇ. ಅದರ ಸಲುವಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಯಾವ ದೇವರಿಗೆ ವಿರುದ್ಧವಾಗಿ ಪಾಪಗಳನ್ನ ಮಾಡ್ತಾ ಇದ್ದೀರೋ ಆ ದೇವರು ಈ ಮುಂಜಾನೆ ಕೇಳ್ತಾ ಇದ್ದಾನೆ ಏನೆಂಬುದಾಗಿ, ನೀನು ಎಲ್ಲಿದ್ದೀಯಾ, ಯಾವ ಒಂದು ಸ್ಥಿತಿಯಲ್ಲಿ ನೀನು ಇದ್ದೀಯಾ ಎಂಬುದಾಗಿ. ಆದಿಕಾಂಡ ಪುಸ್ತಕ 2ನೇ ಅಧ್ಯಾಯ 15ರಿಂದ 17 ವಚನಗಳನ್ನು ನಾವು ನೋಡುವಾಗ ಮನುಷ್ಯರು ದೇವರಿಗೆ ವಿರುದ್ಧವಾಗಿ ಪಾಪವನ್ನ ಮಾಡುವುದಕ್ಕೆ ಪ್ರೇರೇಪಿಸಲ್ಪಟ್ಟರು ಪ್ರಿಯರೇ. ರೋಮಾಪುರದವ್ರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 20ನೇ ವಚನದಲ್ಲಿ ಕೂಡ ನಾವು ನೋಡ್ತಾ ಇದ್ದೇವೆ, ಮನುಷ್ಯರು ಎಲ್ಲರೂ ಏನಾಗಿದ್ದಾರೆ, ದಾರಿ ತಪ್ಪಿ ಹೋಗಿದ್ದಾರೆ, ದೇವರು ಹೇಳಿದ ಮಾರ್ಗವನ್ನ ಬಿಟ್ಟು ನಡೀತಾ ಇದ್ದಾರೆ, ದೇವರಿಗೆ ಅಸಹ್ಯವಾದ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ಅದ್ರ ಸಲುವಾಗಿ ಆ ದೇವರು ಇವತ್ತು ಮುಂಜಾನೆ ದಿವಸದಲ್ಲಿ ಏನ್ ಮಾಡ್ತಾ ಇದ್ದಾರೆ, ನಮ್ಮನ್ನ ಕೇಳ್ತಾ ಇದ್ದಾರೆ ಪ್ರೇಯರ್, ಏನಂತೇಳಿ, ನೀನು ಎಲ್ಲಿದ್ದೀಯಾ ಅಂತೇಳಿ. ಮೊದಲನೇದಾಗಿ ಯಾರು ಕೇಳ್ತಾ ಇದ್ದಾರೆ, ನಿನ್ನನ್ನ ಉಂಟು ಮಾಡಿದ ದೇವರು. ಎರಡನೇದಾಗಿ ಯಾವ ದೇವರಿಗೆ ವಿರುದ್ಧವಾಗಿ ನೀನು ಪಾಪವನ್ನ ಮಾಡ್ತಾ ಇದೀಯೋ ಆ ದೇವರು ಕೇಳ್ತಾ ಇದ್ದಾನೆ. ಮೂರನೇದಾಗಿ ನಾವು ನೋಡ್ತಾ ಇದ್ದೇವೆ, ಯಾವ ದೇವರಿಂದ ನೀನು ಅಣಗಿಕೊಂಡು ನನ್ನನ್ನ ಯಾರೂ ಕೂಡ ನೋಡುವುದಿಲ್ಲ, ನನ್ನನ್ನ ನೋಡುವಂತವರು ಯಾರು ಕೂಡ ಇಲ್ಲ ಅಂತೇಳಿ ಈ ಲೋಕದ ಕೆಲವು ಸ್ಥಳಗಳ ಹಿಂದೆ ನೀನು ಅಡಗಿಕೊಂಡು ಪಾಪವನ್ನ ಮಾಡ್ತಾ ಇದೆಯಲ್ಲ, ಆ ದೇವರಿಗೆ ಮರೆಯಾಗಿರುವಂಥದ್ದು ಯಾವುದು ಕೂಡ ಇಲ್ಲ ಪ್ರಿಯರೇ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ 3ನೇ ಅಧ್ಯಾಯ ಆದಿಕಾಂಡ ಪುಸ್ತಕ 7ನೇ ವಚನ ಓದ್ತಿರೋ ಒಂದ್ಸರಿ. ಹಲ್ಲೆಲೂಯಾ. ಅವರಿಬ್ಬರ ಕಣ್ಣುಗಳು ತೆರೆದವು, ತಾವು ಬೆತ್ತಲೆಯಾಗಿದ್ದೇವೆಂದು ತಿಳಿದು ಅಂಜೂರದ ಎಲೆಗಳನ್ನ ಒಲಿದು ಹುಟ್ಟುಕೊಂಡರು. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಇವರು ಎಲ್ಲಿ ಅಡಗಿಕೊಳ್ತಾ ಇದಾರ್ರಿ, ಅಂಜೂರದ ಮರದ ಒಳಗಡೆ ಅಡಗಿಕೊಂಡ್ಬಿಟ್ರೆ, ಆ ಎಲೆಗಳನ್ನ ಒದ್ದುಕೊಂಡು ಬಿಟ್ರೆ, ಮರದ ಹಿಂದ್ಗಡೆ ನಿಂತುಕೊಂಡು ಬಿಟ್ರೆ ದೇವರಿಗೆ ನಾವು ಕಾಣಿಸುವುದಿಲ್ಲ ಅಂತೇಳಿ ಅಂದುಕೊಳ್ತಾ ಇದ್ದಾರೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇವತ್ತು ನೋಡ್ರಿ, ಮನುಷ್ಯನು ಎಂತಹ ತಪ್ಪುಗಳನ್ನ ಮಾಡ್ತಾ ಇದ್ದಾನೆ, ಅವುಗಳನ್ನ ಏನ್ ಮಾಡ್ತಾನ್ರಿ, ಮುಚ್ಚಿಡ್ತಾ ಇದ್ದಾನೆ. ಏನ್ ಮಾಡ್ತಾ ಇದ್ದಾನೆ, ಮುಚ್ಚಿಡ್ತಾ ಇದ್ದಾನೆ. ಮರೆಯಾಗಿರುವಂಥದ್ದು ಯಾವುದಿಲ್ಲ, ಎಲ್ಲವೂ ಕೂಡ ಪ್ರಕಾಶಕ್ಕೆ ಒಂದಲ್ಲ ಒಂದು ದಿವಸ ಬರಲೇಬೇಕಂತೇಳಿ ವಾಕ್ಯ ಹೇಳುತ್ತೆ ಪ್ರಿಯರೇ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ನೀನು ಯಾವ ದೇವರಿಗೆ ಮರೆಯಾಗಿ ಅಡಗಿಕೊಂಡು ಇದ್ದೀಯೋ ಆ ದೇವರು ಇವತ್ತಿನ ದಿವಸ ನಿನ್ನನ್ನು ಕೇಳ್ತಾ ಇದ್ದಾರೆ, ಏನಂತೇಳಿ, ನೀನು ಎಲ್ಲಿದ್ದೀ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. 4ನೇದಾಗಿ, ನೀನು ಯಾವ ದೇವರಿಗೆ ನಿನ್ನ ಲೆಕ್ಕ ಪತ್ರಗಳನ್ನ ಒಪ್ಪಿಸಬೇಕಾಗಿದೆಯೋ ಆ ದೇವರು ಈ ಮುಂಜಾನೆ ದಿವಸದಲ್ಲಿ ಕೇಳ್ತಾ ಇದ್ದಾರೆ, ಏನಂತೇಳಿ, ನೀನು ಎಲ್ಲಿದ್ದೀಯಾ ಅಂತೇಳಿ. ಮನುಷ್ಯರು ಮಾತಾಡ್ತಾರೆ ಪ್ರಿಯರೇ, ಲೋಕಸ್ಥರು ಮಾತಾಡ್ತಾರೆ, ಸತ್ತ ಮೇಲೆ ಯಾರಿಗೂ ಗೊತ್ತು, ಇದ್ದಾಗನೇ ಸುಖದಿಂದ ಜೀವಿಸ್ಬಿಟ್ರೆ ಆಯ್ತು ಅಂತೇಳಿ. ಇನ್ನು ಕೆಲವರು ಮಾತಾಡ್ತಾರೆ, ಸ್ವರ್ಗ ನರಕ ಎರಡು ಕೂಡ ಇಲ್ಲೇ ಇದ್ದಾವೆ, ಚೆನ್ನಾಗಿ ಬಾಳಿದ್ರೆ ಸ್ವರ್ಗ, ಚೆನ್ನಾಗಿ ಬಾಳಿಲ್ಲ ಅಂದ್ರೆ ಕಷ್ಟ ಇದ್ರೆ ನರಕ ಅಂತೇಳಿ. ಹಲ್ಲೆಲೂಯಾ. ಅವರಿಗೆ ನರಕದ ಬಗ್ಗೆ ಗೊತ್ತಿಲ್ಲ, ಪರಲೋಕದ ಬಗ್ಗೆ ಗೊತ್ತಿಲ್ಲ. ಅವರು ಪ್ರತಿಯೊಂದು ವಿಷಯದಲ್ಲಿಯೂ ಕೂಡ ಲೆಕ್ಕಗಳನ್ನ ತಮ್ಮ ಜೀವಿತದಲ್ಲಿ ಮಾಡ್ತಾರೆ, ಆದರೆ ಅವರು ತಮ್ಮ ಜೀವಿತದ ಬಗ್ಗೆ ಒಬ್ಬ ಆತನಿಗೆ ಲೆಕ್ಕ ಒಪ್ಪಿಸಬೇಕು ಎನ್ನುವಂಥದ್ದನ್ನ ಅರಿಯಲಾರದ ಸ್ಥಿತಿಯಲ್ಲಿ ಅವ್ರು ಏನ್ ಮಾಡ್ತಾ ಇದ್ದಾರೆ, ಜೀವಿಸ್ತಾ ಇದ್ದಾರೆ ಪ್ರೇರ. 9ನೇ ಅಧ್ಯಾಯ ಇಬ್ರಿಯರಿಗೆ ಬರೆದ ಪತ್ರಿಕೆ 27ನೇ ವಚನ ಒಂದ್ಸಾರಿ ಓದ್ತೀರಾ? ಇಬ್ರಿಯರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 27ನೇ ವಚನ. ಬೇಗ ಬೇಗ ಸಂದೇಶ. ಒಂದೇ ಸಾರಿ ಸಾಯುವುದು, ಆಮೇಲೆ ನ್ಯಾಯ ತೀರ್ಪು. ಮನುಷ್ಯರಿಗೆ ಹೇಗೆ ನೇಮಕವಾಗಿದೆಯೋ ಹಾಗೆಯೇ ಕ್ರಿಸ್ತನು ಸಹ, ಗಟ್ಟಿಯಾಗಿ ಹೋದ್ರಿ, ಬಹು ಜನರ ಪಾಪಗಳನ್ನು ಹೊತ್ತುಕೊಳ್ಳುವುದಕ್ಕೋಸ್ಕರ ಒಂದೇ ಸಾರಿ ಸಮರ್ಪಿತನಾದನು. ಹಲ್ಲೆಲೂಯಾ. ಮನುಷ್ಯರಿಗೆ ಸಾವಾದ ನಂತರ ಏನಿದೆ, ನ್ಯಾಯ ತೀರ್ಪು ಇದೆ. ಮರಣದ ಲೋಕದಲ್ಲಿ ಬಿದ್ದ ಮೇಲೆ ಅಯ್ಯೋ ಅವಾಗ ನಾನು ದೇವರನ್ನ ನಂಬುತ್ತೀನಿ, ಸೃಷ್ಟಿಕರ್ತನಾದ ದೇವರನ್ನ ತಿಳಿದುಕೊಳ್ತೀನಿ ಅಂದ್ರೆ ಸಮಯ ಇಲ್ಲ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ನೀನು ಯಾವ ದೇವರಿಗೆ ನಿನ್ನ ಪ್ರತಿಯೊಂದು ಲೆಕ್ಕವನ್ನ ಒಪ್ಪಿಸಬೇಕು, ನೀನು ಯಾವ ರೀತಿಯಾಗಿ ನಡೆದಿದ್ದೀಯೋ, ಯಾವ ರೀತಿಯಾಗಿ ನುಡಿದಿದ್ದೀಯೋ, ಪ್ರತಿಯೊಂದನ್ನು ಕೂಡ ನೀನು ಸೃಷ್ಟಿಕರ್ತನಾದ ದೇವರಿಗೆ ಒಂದಲ್ಲ ಒಂದು ದಿವಸ
ಒಪ್ಪಿಸಬೇಕು ಪ್ರಿಯರೇ. ಆ ದೇವರು ಈ ಮುಂಜಾನೆ ವೇಳೆಯಲ್ಲಿ ಕೇಳ್ತಾ ಇದ್ದಾನೆ, ನೀನು ಎಲ್ಲಿದ್ದೀಯಾ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಮತ್ತೆ ಕೊನೆಯದಾಗಿ 5ನೇದಾಗಿ ನಾವು ನೋಡ್ತಾ ಇದ್ದೇವೆ, ಯಾವ ದೇವರು ನಿನ್ನನ್ನ ಅಧಿಕವಾಗಿ ಪ್ರೀತಿಸಿ ತನ್ನ ಸಿಂಹಾಸನವನ್ನ ಬಿಟ್ಟು ಶಿಲುಬೆಯನ್ನ ಏರಿ ತನ್ನ ಪ್ರಾಣವನ್ನ ಕೊಟ್ಟು ರಕ್ತವನ್ನ ಕೊಟ್ಟು ಅಷ್ಟರ ಮಟ್ಟಿಗೆ ನಿನ್ನನ್ನು ಪ್ರೀತಿಸಿ ನಿನ್ನನ್ನು ಕೊಂಡುಕೊಳ್ಳಬೇಕು, ನೀನು ನರಕಕ್ಕೆ ಹೋಗಬಾರದು, ನೀನು ಪರಲೋಕಕ್ಕೆ ಸೇರಿಸಲ್ಪಡಬೇಕು ಅಂತೇಳಿ ನಿನ್ನನ್ನ ಬಹಳವಾಗಿ ಅಧಿಕವಾಗಿ ಪ್ರೀತಿ ಮಾಡಿದ್ದಾನೋ ಆ ದೇವರು ಈ ಮುಂಜಾನೆ ಕೇಳ್ತಾ ಇದ್ದಾನೆ ಪ್ರಿಯರೇ, ಏನಂತೇಳಿ, ನೀನು ಎಲ್ಲಿ ಇದ್ದೀಯಾ? ನಿನ್ನನ್ನು ಉಂಟು ಮಾಡಿದ ದೇವರು ಕೇಳ್ತಾ ಇದ್ದಾನೆ. ನೀನು ಯಾವ ದೇವರಿಗೆ ವಿರುದ್ಧವಾಗಿ ಪಾಪಗಳನ್ನ ಮಾಡ್ತಾ ಇದೆಯೋ ಆ ದೇವರು ಕೇಳ್ತಾ ಇದ್ದಾನೆ. ನೀನು ಯಾವ ದೇವರಿಗೆ ಮರೆಯಾಗಿ ಅಡಗಿಕೊಂಡು ದುಷ್ಕೃತ್ಯಗಳನ್ನ ಮಾಡ್ತಾ ಇದೆಯೋ ಆ ದೇವರು ಕೇಳ್ತಾ ಇದ್ದಾನೆ. ನೀನು ಯಾವ ದೇವರಿಗೆ ಲೆಕ್ಕಗಳನ್ನು ಒಪ್ಪಿಸಬೇಕು ಆ ದೇವರು ಕೇಳ್ತಾ ಇದ್ದಾನೆ. ಯಾವ ದೇವರು ನಿನಗಾಗಿ ಪ್ರಾಣವನ್ನ ಕೊಟ್ಟಿದ್ದಾನೋ ಆ ದೇವರು ಈ ಮುಂಜಾನೆ ವೇಳೆ ನಿನ್ನನ್ನು ಕೇಳ್ತಾ ಇದ್ದಾನೆ, ನೀನು ಎಲ್ಲಿದ್ದೀಯಾ? ನಿನ್ನ ಸ್ಥಿತಿ ಯಾವುದು ಆಗಿದೆ? ನೀನು ಆತ್ಮಿಕವಾಗಿ ಜಾರಿದವನಾಗಿದ್ದೀಯಾ, ಬಿದ್ದವನಾಗಿದ್ದೀಯಾ, ದೇವರನ್ನ ಕಂಡುಕೊಂಡವನಾಗಿದ್ದೀಯಾ, ಇಲ್ಲ ಎಂಬುದಾಗಿ ಈ ಸಮಯದಲ್ಲಿ ನಾವು ನೋಡೋಣ. ಮೊಟ್ಟ ಮೊದಲನೇದಾಗಿ, ನೀನು ಎಲ್ಲಿದ್ದೀಯಾ? ನೀನು ಕ್ರಿಸ್ತನಲ್ಲಿದ್ದೀಯಾ ಅಥವಾ ನೀನು ಆದಾಮನಲ್ಲಿ ಇದ್ದೀಯಾ? ಮೊದಲನೇದಾಗಿ 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯ 22ನೇ ವಚನ. ಯಾರಾದರೂ ಓದ್ತೀರಾ ಬೇಗವಾಗಿ? ಯಾವ ಪ್ರಕಾರ ಆದಾಮನ ಸಂಬಂಧದಿಂದ ಎಲ್ಲರೂ ಸಾಯುವವರಾದರು, ಅದೇ ಪ್ರಕಾರ ಕ್ರಿಸ್ತನ ಸಂಬಂಧದಿಂದ ಎಲ್ಲರೂ ಜೀವಿತರಾಗುವರು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನೀನು ಕ್ರಿಸ್ತನಲ್ಲಿದ್ದೀಯಾ, ನೀನು ಆದಾಮನಲ್ಲಿದ್ದೀಯಾ? ಆದಾಮನಲ್ಲಿದ್ರೆ ನಿನಗೆ ಸಾವು ಖಚಿತ, ಕ್ರಿಸ್ತನಲ್ಲಿದ್ರೆ ನಿನಗೆ ನಿತ್ಯ ಜೀವ ಎನ್ನುವಂಥದ್ದು ಖಚಿತ ಪ್ರಿಯರೇ. ಹಲ್ಲೆಲೂಯಾ. ದೇವರು ಆಕಾಶದಿಂದ ಇಳಿದು ಬಂದು ಮನುಷ್ಯನನ್ನ ಮಾಡಿ ರೂಪ ಕೊಟ್ಟ ಮೇಲೆ ದೈವಾಜ್ಞೆಯನ್ನ ಮೀರಿರ್ತಕ್ಕಂಥ ಆದಾಮ ಹವ್ವಳು ಪಾಪವನ್ನ ಮಾಡಿದ ಕಾರಣಕ್ಕಾಗಿ ಅವರ ದೇಹಕ್ಕೆ ಏನು ಬಂತ್ರಿ? ಆಯುಷ್ಯ ಹೆಚ್ಚಾಗಲಿಲ್ಲ, ಆಯುಷ್ಯ ಏನಾಯ್ತು? ಕುಗ್ಗಿ ಹೋಗೋದಕ್ಕೆ ಪ್ರಾರಂಭ ಮಾಡಿತು. ಅವ್ರು ಯಾವ ರೀತಿಯಾಗಿ ಬೆಳೀತಾ ಇದ್ದಾರೋ ಅವರ ದೇಹ ಎನ್ನುವಂಥದ್ದು ಏನಾಗುವುದಕ್ಕೆ ಪ್ರಾರಂಭವಾಯಿತು? ಕ್ಷೀಣಗತಿಗೆ ಬರುವುದಕ್ಕೆ ಪ್ರಾರಂಭವಾಯಿತು. ಆದಾಮನಲ್ಲಿ ನೀನು ಇರುವುದಾದರೆ ಸಾವು, ಆದಾಮನಲ್ಲಿ ನೀನು ಇರುವುದಾದರೆ ಆ ಒಂದು ನರಕ ಎನ್ನುವಂಥದ್ದು, ಆದಾಮನಲ್ಲಿ ನೀನು ಇರುವುದಾದರೆ ಪಾತಾಳಕ್ಕೆ ನೀನು ಬಾಧ್ಯಸ್ಥನಾಗ್ತೀಯಾ. ಅದರ ಸಲಗೆ ವಾಕ್ಯ ಹೇಳ್ತಾ ಇದೆ, ಏನಂತ ಹೇಳಂದ್ರೆ, ನೀನು ಆದಾಮನಲ್ಲಿ ಇರಬಾರ್ದು, ನೀನು ಯಾರಲ್ಲಿ ಇರಬೇಕು? ಯೇಸು ಕ್ರಿಸ್ತನಲ್ಲಿ ಇರಬೇಕು. 5ನೇ ಅಧ್ಯಾಯ ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತಾ ಇದ್ದೇವೆ. 2ನೇ ಕೊರಿಂಥ 17ನೇ ವಚನದಲ್ಲಿ ನಾವು ನೋಡುವಾಗ ಸತ್ಯವೇದ ಹೇಳ್ತಾ ಇದೆ ಪ್ರಿಯರು, ಏನಂತ ಹೇಳಂದ್ರೆ 2ನೇ ಕೊರಿಂಥ 5:17. ಬೇಗ ಒಬ್ರು ಮೈಕ್ ತಗೋರಿ. ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು, ಈಗ ಪೂರ್ವ ಸ್ಥಿತಿ ಹೋಗಿ ಎಲ್ಲ ನೂತನವಾಯಿತು, ಇದೆಲ್ಲ ದೇವರಿಂದಲೇ ಉಂಟಾದದ್ದು. ಆತನು ಕ್ರಿಸ್ತನ ಮೂಲಕ ನಮ್ಮನ್ನು ತನಗೆ ಸಮಾಧಾನ ಪಡಿಸಿಕೊಂಡು ಸಮಾಧಾನ ವಿಷಯವಾದ ಸೇವೆಯನ್ನು ನಮಗೆ ಅನುಗ್ರಹಿಸಿದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅಲ್ಲಿ ವಾಕ್ಯ ಹೇಳ್ತಾ ಇದೆ, ಆ ಸಮಾಧಾನ ವಾಕ್ಯವೇನೆಂದರೆ, ದೇವರು ಮನುಷ್ಯರ ಅಪರಾಧಗಳನ್ನು ಅವರ ಲೆಕ್ಕಕ್ಕೆ ಹಾಕದೆ ಲೋಕವನ್ನು ಕ್ರಿಸ್ತನಲ್ಲಿ ತನಗೆ ಸಮಾಧಾನ ಪಡಿಸಿಕೊಳ್ಳುತ್ತಿದ್ದನೆಂಬುದೇ ಅದನ್ನು ಸಾರುವ ಸೇವೆಗೆ ನಮ್ಮನ್ನು ನೇಮಿಸಿದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಈ ಮುಂಜಾನೆಯ ವೇಳೆಯಲ್ಲಿ ನೀನು ಒಂದು ವೇಳೆ ಆದಾಮನಲ್ಲಿ ಇದ್ರೆ ನಿನಗೆ ಪಾತಾಳ. ನೀನು ಎಲ್ಲಿ ಆಗ್ಬೇಕು? ಮತ್ತೆ ಯಾರಲ್ಲಿ ನೂತನ ಸೃಷ್ಟಿ ಆಗಬೇಕು? ಕ್ರಿಸ್ತನಲ್ಲಿ ನೀನು ಹುಟ್ಟಿ ಬಂದ್ರೆ, ಕ್ರಿಸ್ತನಲ್ಲಿ ನೀನು ಪುನರ್ಜನ್ಮವನ್ನು ಹೊಂದಿಕೊಂಡ್ರೆ, ನಿನ್ನ ಪಾಪಗಳನ್ನು ಒಪ್ಪಿಕೊಂಡು ಆದಾಮನಿಂದ ಕ್ರಿಸ್ತನ ಕಡೆಗೆ ನೀನು ಬಂದ್ರೆ ನಿನಗೆ ಏನಿದೆ? ನಿತ್ಯ ಜೀವವಿದೆ. ಪಾಪವು ಕೊಡುವ ಸಂಬಳ ಮರಣ, ದೇವರ ಉಚಿತಾರ್ಥ ವರವು ಯೇಸು ಕ್ರಿಸ್ತನಲ್ಲಿರುವ ನಿತ್ಯ ಜೀವ. 6ನೇ ಅಧ್ಯಾಯ ರೋಮಾಪುರದವರಿಗೆ ಬರೆದ ಪತ್ರಿಕೆ 23ನೇ ವಚನ ಸ್ಪಷ್ಟವಾಗಿ ನಮಗೆ ತಿಳಿಸ್ತಾ ಇದೆ ಪ್ರಿಯರೇ. ಹಲ್ಲೆಲೂಯಾ. ಈ ಸಮಯದಲ್ಲಿ ನೀನು ಎಲ್ಲಿದ್ದೀಯಾ? ಆದಾಮನಲ್ಲಿದ್ದೀಯಾ ಅಥವಾ ಕ್ರಿಸ್ತನಲ್ಲಿದ್ದೀಯಾ?
ನಿನ್ನನ್ನು ನೀನೇನ್ ಮಾಡಬೇಕು? ಪರೀಕ್ಷೆ ಮಾಡ್ಕೊಳ್ಬೇಕು. ಆದಾಮ ತನ್ನ ಹೆಂಡತಿಯ ಮಾತನ್ನ ಕೇಳಿ ಹಣ್ಣನ್ನ ತಿಂದು ದೇವರಿಗೆ ವಿರೋಧವಾಗಿ ಪಾಪವನ್ನ ಮಾಡಿದ ಪ್ರಿಯರೇ. ಪಾಪದ ಸೆಳುವಿಗೆ ಸಿಲುಕಿ ಹಾಕಿಕೊಂಡ. ಆದರೆ ಕ್ರಿಸ್ತನಲ್ಲಿರುವಂತವರು ಪಾಪವನ್ನ ಏನ್ ಮಾಡುವವರಾಗಿದ್ದಾರೆ? ಜಯಿಸುವಂತವರಾಗಿದ್ದಾರೆ. ಹಲ್ಲೆಲೂಯಾ. ಪಾಪ ಬರುತ್ತೆ, ಆದ್ರೆ ಪಾಪ ನಿಲ್ಲೋದಿಲ್ಲ. ಪಾಪ ಮತ್ತೇನಾಗುತ್ತೆ? ಜಾಡಿಸಿದಾಗ, ಗದರಿಸಿದಾಗ ಅದು ನಮ್ಮನ್ನ ಬಿಟ್ಟು ಹೊರಟು ಹೋಗುತ್ತೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇವತ್ತು ನಿನ್ನನ್ನು ಉಂಟು ಮಾಡಿದ ದೇವರು ಕೇಳ್ತಾ ಇದ್ದಾನೆ, ನೀನು ಆದಾಮನಲ್ಲಿದ್ದೀಯಾ ಅಥವಾ ಕ್ರಿಸ್ತನಲ್ಲಿದ್ದೀಯಾ? ಆದಾಮನಲ್ಲಿದ್ರೆ ಮರಣ. ಯಾವ ಮರಣ? ನಿತ್ಯ ಮರಣ. ಕ್ರಿಸ್ತನಲ್ಲಿದ್ರೆ ಯಾವ ಜೀವ? ನಿತ್ಯ ಜೀವ. ಹಲ್ಲೆಲೂಯಾ. ಅನೇಕರು ನರಕದ ಬಗ್ಗೆ ಬೋಧಿಸೋದಿಲ್ಲ, ಅನೇಕರು ನರಕದ ಕುರಿತಾಗಿ ಹೇಳೋದಕ್ಕೆ ಇಷ್ಟಪಡೋದಿಲ್ಲ. ಈ ಅಂತ್ಯಕಾಲದಲ್ಲಿ ಓನ್ಲಿ ಸ್ವಸ್ಥತೆಗಳು, ಓನ್ಲಿ ಅಭಿವೃದ್ಧಿ, ಇವೆರಡರ ಮೇಲೇನೆ ಏನಾಗಿದ್ದಾರೆ? ಸುವಾರ್ತೆ ನಿಂತಿದೆಯೇನೋ ಎನ್ನುವ ರೀತಿಯಲ್ಲಿ ಏನಾಗ್ಬಿಟ್ಟಿದೆ? ಸೈತಾನನು ಅನೇಕ ಸೇವಕರಿಗೂ ಕೂಡ ಏನಾಗ್ಬಿಟ್ಟಿದ್ದಾನೆ? ಮುಸುಕನ್ನಾಗ್ಬಿಟ್ಟಿದ್ದಾನೆ ಪ್ರಿಯರೇ. ಎಲ್ಲರಲ್ಲ, ಕೆಲವರು ಏನ್ ಮಾಡ್ತಾ ಇದ್ದಾರೆ? ನರಕದ ಕುರಿತಾಗಿ ಬೋಧಿಸ್ತಾ ಇಲ್ಲ. ನರಕ ಇರುವುದು ಖಚಿತ, ಪರಲೋಕ ಇರುವುದು ಕೂಡ ಖಚಿತ. ಈ ಲೋಕದಲ್ಲಿ ಸ್ವಲ್ಪ ಹೊತ್ತು ಬಿಸಿಲಿಗೆ ತಡೆದುಕೊಳ್ಳುವಂಥದ್ದು ಕಷ್ಟ ಆಗ್ಬೇಕಾದ್ರೆ ನಿತ್ಯ ಯಾತನೆಯ ಸ್ಥಳವಾಗಿರ್ತಕ್ಕಂಥ ನರಕದಲ್ಲಿ ಹೋದಂಥ ಸಮಯದಲ್ಲಿ ಪರಿಸ್ಥಿತಿ ಹೆಂಗಿರುತ್ತೆ? ಒಂದು ಸಾರಿ ಆಲೋಚನೆ ಮಾಡ್ರಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಒಂದು ಸಾರಿ ನೀವು ಆಲೋಚನೆ ಮಾಡ್ರಿ ಪ್ರೇರ್. ಅದರ ಸಲುವಾಗಿ ನಿನ್ನೆ ಒಂದು ಪುಸ್ತಕ ಓದ್ತಾ ಇದೆ. ಜಾನ್ ಲೆನಾಕ್ಸ್ ಎನ್ನುವಂತ ಒಬ್ಬ ವ್ಯಕ್ತಿ, ಆತನು ಏನ್ ಮಾಡ್ತಾ ಇದ್ದಾನಂದ್ರೆ ಸುರಂಗ ತೋಡುವಂತ ಒಂದು ಕೆಲಸ. ಆ ಕೆಲಸದಲ್ಲಿ ಆತನು ನಿಮಗ್ನನಾಗಿದ್ದಾನೆ. ನಿಮಗ್ನನಾದಂಥ ಸಮಯದಲ್ಲಿ ಆತನಿಗೆ ಸಡನ್ ಆಗಿ ತೋಡ್ತಾ ಇರಬೇಕಾದ್ರೆ ಬ್ಲಾಸ್ಟ್ ಮಾಡಿದಂಥ ಸಮಯದಲ್ಲಿ ಆತನ ಎಷ್ಟು ಎಚ್ಚರಿಕೆ ವಹಿಸಿದ್ರು ಕೂಡ ಆ ಒಂದು ಕೆಳಗಡೆ ಇರ್ತಕ್ಕಂಥ ಆ ಒಂದು ನೆಲ ಆತನ ಮೇಲೆ ಬಿದ್ದ ಸಮಯದಲ್ಲಿ ಆತನು ಅಲ್ಲಿ ಏನಾಗ್ಬಿಟ್ಟಿದ್ದಾನೆ? ಸತ್ತು ಹೋಗಿಬಿಟ್ಟಿದ್ದಾನೆ. ಯಾರ್ರೀ? ಆ ವ್ಯಕ್ತಿ. ಆತನ ಎಲ್ಲಿ ಕೆಲಸ ಮಾಡ್ತಾ ಇದ್ದಾನೆ? ಸುರಂಗದಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಪ್ರೇರ. ಭಯಂಕರವಾಗಿರ್ತಕ್ಕಂಥ ಸ್ಥಿತಿ. ಆತನನ್ನ ಆಯ್ತು ಸಮಾಧಿಯ ಪೆಟ್ಟಿಗೆಯಲ್ಲಿ ಇಟ್ಟು ಆತನನ್ನ ಏನ್ ಮಾಡ್ತಾ ಇದ್ದಾರೆ? ಹೊತ್ಕೊಂಡು ಹೋಗ್ತಾ ಇದ್ದಾರೆ. ಏನ್ ಮಾಡ್ತಾ ಇದ್ದಾರೆ? ಹೊತ್ಕೊಂಡು ಹೋಗ್ತಾ ಇದ್ದಾರೆ. ಹೊತ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಆ ಪೆಟ್ಟಿಗೆ ಆತನ ಸಾಯೋದಕ್ಕಿಂತ ಮುಂಚಿತವಾಗಿ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿ ವೈದ್ಯರು ಹೇಳಿದ್ದಾರೆ, ಈತನ ಏನಾಗಿದ್ದಾನೆ? ಸತ್ತು ಹೋಗಿದ್ದಾನೆ, ಈತನಲ್ಲಿ ಜೀವ ಇಲ್ಲವೇ ಇಲ್ಲ ಅಂತೇಳಿ. ಯಾರು? ಮೆಡಿಕಲ್ ಡಾಕ್ಟರ್ ಏನ್ ಮಾಡಿದ್ದಾರೆ? ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಸಮಾಧಿಯಲ್ಲಿ ತೆಗೆದುಕೊಂಡು ಹೋಗ್ಬೇಕಂತೇಳಿ ಹೊತ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಅವ್ರ ಹೆಗಲಲ್ಲಿರ್ತಕ್ಕಂಥ ಪೆಟ್ಟಿಗೆ ಏನಾಯ್ತಂತೆ? ಜಾರಿ ಕೆಳಗಡೆ ಬಿದ್ದಾಗ ಆತನು ಕೆಮ್ಮಿ 24 ತಾಸು ಆದ್ಮೇಲೆ ಎದ್ದು ಕೂತ್ಕೊಂಡಂತೆ. ಆತನೇನಾದ್ಮೇಲೆ ಎದ್ದು ಕೂತ್ಕೊಂಡ. ಆತ ಹೇಳಿರುವಂತ ಸಾಕ್ಷಿನ ಹೇಳ್ತೀನಿ, ಗಮನವಿಟ್ಟು ಕೇಳ್ರಿ. ಈ ಸಮಯದಲ್ಲಿ ಯಾವಾಗ ಆತನ ಮೇಲೆ ಆ ಸುರಂಗದ ಬ್ಲಾಸ್ಟ್ ಯಾವಾಗ ಬಿತ್ತು, ಅಧಿಕಾರಿಗಳು ಹೇಳಿದ್ದಾರೆ ಇದು ಬಹಳ ಜಾಗರೂಕತೆಯಿಂದ ಮಾಡಬೇಕು, ಸ್ವಲ್ಪ ಕೂಡ ನೀನು ನೆಗ್ಲೆಕ್ಟೆಡ್ ಆಗಿದ್ದು ಈ ಕೆಲಸವನ್ನ ಮಾಡಬಾರದು ಅಂತೇಳಿ. ಆತನು ಜಾಗರೂಕತೆ ವಹಿಸಿದಾಗಲೂ ಕೂಡ ಆ ಬ್ಲಾಸ್ಟ್ಗೆ ಆ ಒಂದು ಗೋಡೆ ಕೆಳಗಡೆ ಬಿದ್ದಂತ ಸಮಯದಲ್ಲಿ ಆತನು ಸತ್ತಿದ್ದಾನೆ ಅಂತೇಳಿ ಆತನಿಗೆ ಏನಾಗ್ತಾ ಇಲ್ರಿ? ಗೊತ್ತಾಗ್ತಿಲ್ಲ. ಯಾವಾಗ ಕಣ್ಣುಗಳನ್ನ ಮುಚ್ಚಿದನೋ, ಕಣ್ಣುಗಳನ್ನ ಮುಚ್ಚಿದ ತಕ್ಷಣ ಭಯಂಕರವಾಗಿರ್ತಕ್ಕಂಥ ಕತ್ತಲೆಯ ಸ್ಥಿತಿಗೆ ಆತನು ಇಳಿದು ಹೋಗುವಂಥದ್ದನ್ನ ಆತ ನೋಡ್ತಾ ಇದ್ದಾನಂತೆ. ಎಲ್ಲಿಗಿರಿ? ಕತ್ತಲೆಯ ಸ್ಥಿತಿ. ಆ ಕತ್ತಲೆಯ ಸ್ಥಿತಿಯ ಒಳಗಡೆ ಇಳಿದು ಹೋಗುವಂಥದ್ದನ್ನು ನೋಡಿದಂಥ ಸಮಯದಲ್ಲಿ ಮೊದಲನೆಯ ಬಾಗಿಲಿನಲ್ಲಿ ದೊಡ್ಡದಾಗಿರ್ತಕ್ಕಂಥ ವ್ಯಕ್ತಿ ಇದ್ದಾನೆ. ಈ ಬಾಹುಲಿಗಳಿರ್ತಾವಲ್ಲ, ಬಾಹುಲಿ ಏನಂತೀವಿ ಅದಕ್ಕೆ? ಬಾಹುಲಿ, ಕಣ್ಕಾಪುಡಿ ಅಂತೀವಿ. ಕಣ್ಕಾಪುಡಿ ರಾತ್ರಿಯಲ್ಲೆಲ್ಲ ಹಾರಾಡುತ್ತಲ್ಲ, ಆ ಬಾಹುಲಿ ತರ ಎತ್ತರವಾಗಿರ್ತಕ್ಕಂಥ ವ್ಯಕ್ತಿ, ಕಪ್ಪಾಗಿರ್ತಕ್ಕಂಥ ವ್ಯಕ್ತಿ, ಮನುಷ್ಯನ ಮುಖದೋಪಾದಿಯಲ್ಲಿ ಮುಖ ಇರ್ತಕ್ಕಂಥ ವ್ಯಕ್ತಿ, ಆತನನ್ನು ನೋಡಿದ್ರೆ ಭಯ ಆಗಬೇಕು ಅಂತಹ ಸ್ಥಿತಿಯಲ್ಲಿರ್ತಕ್ಕಂಥ ವ್ಯಕ್ತಿ ಈತನನ್ನು ಏನ್ ಮಾಡ್ತಾ ಇದ್ದಾನ್ರಿ? ಸ್ವಾಗತ ಮಾಡ್ತಾ ಇದ್ದಾನಂತೆ. ಏನ್ ಮಾಡ್ತಾ ಇದ್ದಾನೆ? ಸ್ವಾಗತ ಮಾಡ್ತಾ ಇದ್ದಾನೆ. ಆ ಕತ್ತಲೆಯನ್ನ ನೋಡೋದಕ್ಕೆ ಆಗ್ತಾ ಇಲ್ಲ, ಭಯಂಕರವಾಗಿರ್ತಕ್ಕಂಥ ಕಗ್ಗತ್ತಲುವುದು. ಆ ಸಮಯದಲ್ಲಿ ಸ್ವಾಗತ ಮಾಡಿದಾಗ ಒಂದು ದ್ವಾರ ಓಪನ್ ಆಯ್ತು.
ಒಳಗಡೆ ಹೋದ್ರು, ಆತನ ಬಾಧ್ಯತೆ ಮುಗೀತು. ಅವಾಗ ಆತನ ಇನ್ನೊಬ್ಬ ವ್ಯಕ್ತಿಗೆ ಏನ್ ಮಾಡ್ತಾ ಇದ್ದಾನೆ, ಒಪ್ಪಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ಇನ್ನೊಬ್ಬ ವ್ಯಕ್ತಿಗೆ ಒಪ್ಪಿಸ್ತಾ ಇದ್ದಾನೆ. ಅಲ್ಲಿ ಇನ್ನೂ ಭಯಂಕರವಾಗಿರ್ತಕ್ಕಂಥ ಕತ್ತಲೆ, ಅಲ್ಲಿ ಹೀಟ್ ಎನ್ನುವಂಥದ್ದು ಪ್ರಾರಂಭವಾಯಿತು. ಶಾಖ ಎನ್ನುವಂಥದ್ದು ಹೆಚ್ಚೆಚ್ಚಾಗಿ ಶಾಖವಾದಂಥ ಸಮಯದಲ್ಲಿ ಆತನಿಗೆ ತಡೆದುಕೊಳ್ಳುವಂಥದ್ದು ಆಗ್ತಾ ಇಲ್ಲ. ನನ್ನ ಹತ್ರ ಪುಸ್ತಕ ಇದೆ, ಅವ್ರ ಸಾಕ್ಷಿ ಇದೆ, ಬೇಕಾದ್ರೆ ನೀವು ಓದ್ತೀನಿ ಅಂದ್ರೆ ಆಮೇಲೆ ಓದುವಂತ್ರಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇಲ್ಲಿ ಹೇಳುವಂಥದ್ದು ಯಾವುದು ಕೂಡ ಅಸತ್ಯ ಅಲ್ಲ. ಹಲ್ಲೆಲೂಯಾ. ಆತನು ಪುನಃ ಆ ಒಂದು ಇನ್ನೊಬ್ಬ ವ್ಯಕ್ತಿಯ ಕೈಗೆ ಒಪ್ಪಿಸಿಕೊಟ್ಟಾಗ ಅವನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆತನಿಗೆ ಟಾರ್ಚರ್ ಕೊಡುವಂತ ಒಂದು ಸ್ಥಳಕ್ಕೆ ಏನ್ ಮಾಡ್ತಾ ಇದ್ದಾನ್ರಿ, ಕರೆದುಕೊಂಡು ಹೋಗ್ತಾ ಇದ್ದಾನೆ. ಏನ್ ಮಾಡ್ತಾ ಇದ್ದಾನೆ, ಹಿಂಸೆ ಕೊಡುವಂತ ಸ್ಥಳಕ್ಕೆ ಕರೆದುಕೊಂಡು ಹೋಗ್ತಾ ಇದ್ದಾನೆ. ಅಲ್ಲಿ ಸಮುದ್ರದೋಪಾದಿಯಲ್ಲಿ ಏನಿದೆ ರೀ, ಬೆಂಕಿ ಇದೆ, ಲಾವ ಇದೆ. ಏನಿದೆ ಅಂತೆ, ಲಾವ. ಆ ಲಾವವನ್ನ ನೋಡುವಂತ ಸಮಯದಲ್ಲಿ ಅಲ್ಲಿ ತಡೆದುಕೊಳ್ಳೋದಕ್ಕೆ ಇವನಿಗೆ ಆಗ್ತಾ ಇಲ್ಲ. ಆ ಸಮಯದಲ್ಲಿ ಆ ವ್ಯಕ್ತಿಯನ್ನ ಅಲ್ಲಿಗೆ ಎಳೆದುಕೊಂಡು ಇನ್ನ ಸ್ವಲ್ಪ ಹೊತ್ತರಲ್ಲಿ ಹಾಕಬೇಕು, ಹಿಂಸೆಯನ್ನ ಕೊಡಬೇಕು ಅಂತೇಳಿ ಅಂದುಕೊಂಡೊಂದು ಸಮಯದಲ್ಲಿ ಈ ವ್ಯಕ್ತಿದು ಮುಗೀತು. ಇನ್ನೊಬ್ಬ ವ್ಯಕ್ತಿ ಚಾರ್ಜ್ ಅನ್ನ ತೆಗೆದುಕೊಂಡ ಪ್ರಿಯರೇ. ಹಲ್ಲೆಲೂಯಾ. ಸೈತಾನನ ದುರಾತ್ಮನ ಶಕ್ತಿಗಳು, ಅಲ್ಲಿರ್ತಕ್ಕಂಥ ದುರಾತ್ಮಗಳು ಇರ್ತವೆ ಎಲ್ಲಿರಿ, ಪಾತಾಳದಲ್ಲಿ. ಆ ಅಧಿಕಾರ ಅವುಗಳಿಗೆ ಒಪ್ಪಿಸಿಕೊಟ್ಟಿದೆ. ಒಬ್ರು ಆದ್ಮೇಲೆ ಒಬ್ರು ಟ್ರಾನ್ಸ್ಫರ್ ಆಯ್ತು ಅಧಿಕಾರ. ಲೆಟರ್ ಹಂಗೆ ಬರಲ್ಲ. ಎಲ್ಲಿಂದ ಬರುತ್ತೆ, CM ಇಂದ MLA ಬಂದಿರುತ್ತೆ, MLA ಇಂದ ಈ ಕೆಳಗಡೆ ಅವರು ಇವರು ಎಲ್ಲ ಅಂತೇಳಿ ಆಮೇಲೆ ನಿಮಗೆ ಅದು ಮುಟ್ಟಿರುತ್ತೆ. ಅದರಂಗ ಸೈತಾನನು ಅವನಿಂದ ಅವನ ಅನುಚರರು ಮತ್ತು ಅನುಚರರ ಕೈ ಕೆಳಗಡೆ ಇರತಕ್ಕಂತ ಇನ್ನೊಬ್ಬರು, ಆ ರೀತಿಯಾಗಿ ಆ ಸಾಕ್ಷಿಯನ್ನು ಆತನು ಹೇಳ್ತಾ ಇದ್ದಾನೆ ಪ್ರೇರೆ. ಆ ಸಮಯದಲ್ಲಿ ಏನಾಗ್ತಾ ಇದೆ ಅಂತಂದ್ರೆ, ಆ ವ್ಯಕ್ತಿ ಅವಾಗ ನೆನೆಸ್ಕೊಳ್ತಾ ಇದ್ದಾನೆ. ಏನಂತೇಳಿ, ಅವರ ತಾಯಿ ಬಹಳ ಭಕ್ತಿವಂತಳಾಗಿರ್ತಕ್ಕಂಥ ಸ್ತ್ರೀ. ಆತನಿಗೆ ಎಷ್ಟು ಸಾರಿ ಕೂಡ ಯೇಸು ಕ್ರಿಸ್ತನ ಬಗ್ಗೆ ಹೇಳಿದ್ರು ಕೂಡ ಆತ ಏನ್ ಮಾಡಿರ್ಲಿಲ್ಲ, ನಂಬಿರ್ಲಿಲ್ಲ. ಬರೀ ಹಬ್ಬ ಬಂದಾಗ, ಕ್ರಿಸ್ಮಸ್ ಬಂದಾಗ ಕೇಕ್ ಕೊಯ್ಯೋದು, ಹೋಳಿಗೆ ಮಾಡೋದು, ನೆಕ್ಸ್ಟ್ ದಿವಸ ಏನಾದ್ರು ಸ್ಪೆಷಲ್ ಮಾಡ್ಕೊಳ್ಳೋದು, ಸುಮ್ಮನೆ ಬಿಡೋದು. ಇಷ್ಟೇ ಗೊತ್ತಾತ ನಿಮಗೆ. ವಾಕ್ಯ ಎಂಬುದು ಗೊತ್ತಿಲ್ಲ, ಆಲಯ ಎಂಬುದು ಗೊತ್ತಿಲ್ಲ, ಆರಾಧನೆ ಎಂಬುದು ಗೊತ್ತೇ ಇಲ್ಲ. ಆ ಸಮಯದಲ್ಲಿ ಅವಾಗ ಬಹಳ ತ್ರಾಸಿನಿಂದ ಏನ್ ಮಾಡ್ತಾ ಇದ್ದಾನ್ರಿ, ಕೂಗಿಕೊಳ್ಳುವುದಕ್ಕೆ ಪ್ರಾರಂಭ ಮಾಡಿದ ಪ್ರಿಯರೇ. ಹಲ್ಲೆಲೂಯಾ. ಭಯಂಕರವಾದ ಸ್ಥಿತಿಯಲ್ಲಿ ಕೂಗಿಕೊಳ್ಳುವುದಕ್ಕೆ ಪ್ರಾರಂಭ ಮಾಡಿದಂತ ಸಮಯದಲ್ಲಿ ದೇವರು, ಆತ ಹೇಳಿರುವಂತ ಸಾಕ್ಷಿ, ದೇವರು ಮತ್ತೆ ನನಗೆ ಒಂದು ಏನ್ ಕೊಟ್ಟ, ಅವಕಾಶ ಕೊಟ್ಟ. ಪರಲೋಕದಿಂದ ಒಂದು ಧ್ವನಿಯಾಗಿ ಪುನಃ ನಾನಿಂಗ ಧ್ವನಿ ಬಂದ ತಕ್ಷಣ ಆ ಪೆಟ್ಟಿಗೆ ಕೆಳಗೆ ಬಿತ್ತು. ಅವಾಗೆ ನನಗೇನಾಯ್ತು, ಎಚ್ಚರಿಕೆ ಆಯ್ತು ಅಂತ ಹೇಳಿದ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಸಮುದ್ರದಲ್ಲಿನೇ ನೀವು ಸಮುದ್ರದಲ್ಲಿ ಹೋಗಿ ಈಜು ಬರಲಾರದೆ ಬಂದವರು ಕೂಡ ಹಡಗುಗಳು ಮುಳುಗಿ ಹೋಗಿ ಏನಾಗ್ಯಾರ, ಸತ್ತು ಹೋಗ್ಯಾರ. ಸುಳಿಯಲ್ಲಿ ಸಿಲುಕಿಕೊಂಡು ಸತ್ತು ಹೋಗ್ಯಾರ. ಸಮುದ್ರದೋಪಾದಿಯಲ್ಲಿ ಇರುವಂತ ಬೆಂಕಿ, ಅದು ಯಾವುದಂತೆ, ಬೆಂಕಿಯ ಕೆರೆ. ಆ ಕೆರೆಯ ಒಳಗಡೆ ನೀನು ಹೋಗ್ಬೇಕಂತೇಳಿ ನೀನು ಇಷ್ಟಪಟ್ರೆ ನೀನು ಎಲ್ಲಿರ್ಬೇಕು, ಆದಾಮ್ನಲ್ಲಿರೋ. ನನಗೆ ಬೆಂಕಿಯ ಕೆರೆ ಬೇಡ, ಎರಡನೇ ಮರಣ ನನಗೆ ಬೇಡ ಅಂತೇಳಿ ನೀನು ಅನ್ಕೊಂಡ್ರೆ ನೀನು ಎಲ್ಲಿಗೆ ಬರಬೇಕು, ಯೇಸು ಕ್ರಿಸ್ತನಲ್ಲಿ ಬರಬೇಕು ಪ್ರೇರೆ. ಯಾವಾಗ ಆತನು ತನ್ನ ಸಾಕ್ಷಿಯನ್ನು ಹಂಚಿಕೊಂಡು ನಂತರದ ದಿವಸಗಳಲ್ಲಿ ಆತನು ರಕ್ಷಣೆ ಹೊಂದಿ ಪರಿಪೂರ್ಣವಾದಂತ ಭಕ್ತಿಯ ಜೀವಿತವನ್ನ ಮಾಡು, ಸೃಷ್ಟಿಕರ್ತನಾದ ದೇವರನ್ನ ಆರಾಧನೆ ಮಾಡಿ ಆತನು ರಕ್ಷಣೆ ಮಾರ್ಗದಲ್ಲಿ ಬಂದ ತನ್ನ ಕೊನೆಯ ದಿವಸಗಳಲ್ಲಿ ತನ್ನ ಸಾಕ್ಷಿಯನ್ನು ಎಲ್ಲ ಕಡೆಗೂ ಕೂಡ ಹೇಳುವಂತ ವ್ಯಕ್ತಿ ಆತನಾದ ಪ್ರಿಯರೇ. ಯಾಕೆ ಈ ವಿಷಯವನ್ನು ಹೇಳ್ತಾ ಇದ್ದೇನೆಂದ್ರೆ, ನರಕ ಬಹಳ ಭಯಂಕರವಾಗಿರುವಂಥದ್ದು. ಹಲ್ಲೆಲೂಯಾ. ನರಕ ಎನ್ನುವಂಥದ್ದು ಭಯಂಕರವಾಗಿರ್ತಕ್ಕಂಥ ಸ್ಥಿತಿ ಪ್ರಿಯರೇ. ನೀವು ಹಿರೋಶಿಮಾ ನಾಗಸಾಕಿ ಎನ್ನುವಂಥ ಸ್ಥಳಗಳ ಕುರಿತಾಗಿ ಓದಿದಂಥ ಮಕ್ಕಳು ನೀವು ಕೇಳಿರ್ಬೋದು. ಎರಡನೆಯ ಮಹಾಯುದ್ಧದ ಸಮಯದಲ್ಲಿ ಅಮೆರಿಕ ದೇಶದವರು ಹೇಳಿದ್ರು ಏನಂತೇಳಿ, ಜಪಾನಿನ ಹಿರೋಶಿಮಾ ಮತ್ತು ನಾಗಸಾಕಿ ಮೇಲೆ ನೀವೇನ್ ಮಾಡ್ರಿ, ಅಣುಬಾಂಬ್ಗಳನ್ನ ಹಾಕಿ ಮತ್ತೆ ನೀವು ಆ ಕಡೆ ನೋಡ್ಬೇಡ್ರಿ, ನೋಡ್ಲಾರ್ದೆ ನೀವೇನ್ ಮಾಡ್ರಿ, ಹಿಂದಕ್ಕೆ ಬರ್ರಿ ಅಂತೇಳಿ. ಯಾವ ಬಾಂಬ್ ಅದು, ಆಟಮ್ ಬಾಂಬ್, ಅಣುಬಾಂಬ್ ಅಂತೇಳಿ. ಅಣುಬಾಂಬ್ ಹಾಕಿ ಅವ್ರು ನೋಡಿದ ತಕ್ಷಣ, ಅವರು ನೋಡಿದ ಮೇಲೆ ಅವ್ರ ಮನೆಗೆ ಹೋಗಿ ಆ ಭಯಂಕರವಾಗಿರ್ತಕ್ಕಂಥ ಸ್ಥಿತಿಗತಿಗಳನ್ನ ನೋಡಿದಂತ ಅವರು ಅನೇಕರು ಹುಚ್ಚರಾದ್ರಂತ ಪ್ರಿಯರು. ಏನಾದ್ರಂತೆ, ಹುಚ್ಚರು. ಪೈಲಟ್ಗಳು ಬಾಂಬ್ ಹಾಕಕ್ ಹೋದಂತವ್ರು ಏನಾಗಿದ್ದಾರೆ,
ಹುಚ್ಚರಾಗಿದ್ದಾರೆ. ಈ ಲೋಕದಲ್ಲೇ ಇಂಥ ಕಾರ್ಯಗಳು ಇರಬೇಕಾದ್ರೆ ಆ ಒಂದು ನರಕದಲ್ಲಿ ಎಂತಹ ರೀತಿಯಲ್ಲಿ ಇರುವುದಲ್ಲಿ ಕುಡಿಯೋದಕ್ಕೆ ನೀರು ಇರೋದಿಲ್ಲ, ಭಯಂಕರವಾಗಿರ್ತಕ್ಕಂಥ ಸ್ಥಿತಿ. ಆ ನರಕದಿಂದ ತಪ್ಪಿಸುವಂತ ದೇವರು ಯಾರು ಕೂಡ ಇಲ್ಲ, ಯೇಸು ಮಾತ್ರ ಇದ್ದಾನೆ ಪ್ರಿಯರೇ. ಅದರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಇವತ್ತಿನ ದಿವಸ ನೀನು ಆದಾಮನಲ್ಲಿದ್ದೀಯೇನು, ಈ ಭೂ ಸಂಬಂಧವಾದ ಕಾರ್ಯಗಳಲ್ಲಿ ನೀನು ತಲ್ಲೀನವಾಗಿದ್ದೀಯೇನು, ಸೃಷ್ಟಿಕರ್ತನಾದ ದೇವರನ್ನು ತಿಳಿಯಲಾರದ ನೀನು ಸ್ಥಿತಿಯಲ್ಲಿ ನೀನು ಈ ಆಲಯಕ್ಕೆ ಬಂದಿದ್ದೀಯೇನು. ದೇವರ ವಾಕ್ಯ ಹೇಳ್ತಾ ಇದೆ, ನೀನು ಆದಾಮನಲ್ಲಿ ಇದ್ರೆ ಏನಂತೆ ಮರಣ, ನೀನು ಕ್ರಿಸ್ತನಲ್ಲಿದ್ರೆ ನಿತ್ಯ ಜೀವ. ನಿತ್ಯ ಮರಣವೂ ಉಂಟು, ನಿತ್ಯ ಜೀವವೂ ಉಂಟು, ಶಾಪವೂ ಉಂಟು, ಆಶೀರ್ವಾದವೂ ಉಂಟು. ಆದರೆ ಆಯ್ಕೆ ಮಾಡಿಕೊಳ್ಳಬೇಕಾದವರು ಯಾರು? ನೀವೇ ಪ್ರಿಯರೇ. ಹಲ್ಲೆಲೂಯಾ. ಅದರ ಸಲುವಾಗಿ ವಾಕ್ಯದಲ್ಲಿ ಸ್ಪಷ್ಟವಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಮನುಷ್ಯರು ಕಲ್ಪನೆ ಮಾಡಿಕೊಂಡಿರುವಂತವುಗಳು ಬಹಳ ಇದಾವೆ. ಆರೋನನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಒಂದು ಜಡ ವಸ್ತು ಲೋಕದಲ್ಲಿ ಇವತ್ತು ದೇವರು ಎನ್ನುವಂತ ಸ್ಥಾನಕ್ಕೆ ಬಂದು ಬಿಟ್ಟಿದೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದನ್ನ ಮಾಡಿದಂಥವ್ರು ಇಸ್ರಾಯೇಲರು ಮಾಡಿರುವಂಥದ್ದು ಲೋಕ ತುಂಬಾ ಓಡಾಡುತ್ತಂದ್ರೆ ಆ ವಾಗ್ದಾನವು ಕೂಡ ಓಡಾಡಿದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. 32ನೇ ಅಧ್ಯಾಯದಲ್ಲಿ ಇರುತ್ತೆ ಆ ವಚನ. ಹಲ್ಲೆಲೂಯಾ. ವಿಮೋಚನ ಕಾಂಡ ಪುಸ್ತಕದಲ್ಲಿ ಪ್ರಿಯರೇ ಅವ್ರು ಕೇಳ್ತಾರೆ ಏನಂತೇಳಿ, ನಮಗೆ ಮುಂದೆ ಹೋಗುವುದಕ್ಕಾಗಿ ಒಬ್ಬ ದೇವರು ಬೇಕು. ಎಲ್ಲ ಜನಾಂಗಕ್ಕೆ ಅವರು ತಮ್ಮದೇ ಆಗಿರ್ತಕ್ಕಂಥ ದೇವರುಗಳನ್ನ ಮಾಡಿಕೊಂಡಿರ್ತಾರೆ ಪ್ರಿಯರೇ. ಆದರೆ ಎಲ್ಲರನ್ನ ಉಂಟು ಮಾಡಿದಂತ ದೇವರು ಯಾರೆಂಬುದಾಗಿ ತಿಳಿಯಲಾರದ ಸ್ಥಿತಿಯಲ್ಲಿ ಅವರು ಇದ್ದಾರೆ ಪ್ರಿಯರೇ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಆ ದೇವರು ನರಾವತಾರಿಯಾಗಿ ಈ ಲೋಕಕ್ಕೆ ಹೊರಟು ಬಂದಿದ್ದಾನೆ, ನಿನಗೋಸ್ಕರವಾಗಿ ಯಜ್ಞವಾಗಿದ್ದಾನೆ, ಬಲಿಯಾಗಿದ್ದಾನೆ, ತನ್ನ ಜೀವವನ್ನ ಕೊಟ್ಟು ನಿನಗೆ ನಿತ್ಯ ಜೀವವನ್ನ ಪ್ರಸಾದಿಸಿದ್ದಾನೆ. ಅದರ ಸಲುವಾಗಿ ವಾಕ್ಯದಲ್ಲಿ ಇವತ್ತು ದೇವರು ಕೇಳ್ತಾ ಇದ್ದಾರೆ, ನೀನು ಎಲ್ಲಿದ್ದೀಯಾ? ಆದಾಮನಲ್ಲಿ ನೀನು ಇರಬಾರ್ದು. ಯಾರಲ್ಲಿ ಇರಬೇಕು? ನೀನು ಕ್ರಿಸ್ತನಲ್ಲಿ ಇರಬೇಕು. ಆದಾಮನಲ್ಲಿ ಇರುವಂತದ್ದು ಹಳೆಯ ಸೃಷ್ಟಿ, ಕ್ರಿಸ್ತನಲ್ಲಿ ಇರುವಂತದ್ದು ಹೊಸ ಸೃಷ್ಟಿ ಪ್ರಿಯರೇ. ಹಲ್ಲೆಲೂಯಾ, ಎಲ್ಲ ನೂತನವಾಯಿತು. ಅದರ ಸಲುವಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ನೀನು ಕ್ರಿಸ್ತನಲ್ಲಿ ಬಂದ್ರೆ ನಿನಗೆ ಏನಿಲ್ಲ, ಅಪರಾಧ ನಿರ್ಣಯ ಇಲ್ಲವೇ ಇಲ್ಲ, ನಿನ್ನ ಮೇಲೆ ಅಪರಾಧ ಹೊರಿಸುವಂತವರು ಇಲ್ಲವೇ ಇಲ್ಲ. ಕ್ರಿಸ್ತನು ನಿನಗೋಸ್ಕರವಾಗಿ ಎಲ್ಲವನ್ನ ತನ್ನ ಮೇಲೆ ಒತ್ಕೊಂಡು ಬಿಟ್ಟಿದ್ದಾನೆ ಅಂತ. ಹಲ್ಲೆಲೂಯಾ. ಅದರ ಸಲುವಾಗಿ ರೋಮಾಪುರದಾಗ ಬರೆದ ಪತ್ರಿಕೆ 8ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಸ್ಪಷ್ಟವಾಗಿ ತಿಳಿಸ್ತಾ ಇದೆ. ಓದ್ತಿರೋದು ಸಾರಿ, ರೋಮನ್ಸ್ 8:1. ಆದ್ದರಿಂದ ಕ್ರಿಸ್ತ ಯೇಸುವಿನಲ್ಲಿ ಇರುವವರಿಗೆ ಅಪರಾಧ ನಿರ್ಣಯವು ಈಗ ಇಲ್ಲವೇ ಇಲ್ಲ. ಹಲ್ಲೆಲೂಯಾ. ಅಪರಾಧ ನಿರ್ಣಯ ಎನ್ನುವಂಥದ್ದು ಇಲ್ಲ. ಯಾರ ಮೇಲೆ? ಕ್ರಿಸ್ತನನ್ನ ನಂಬಿಕೆ ಇಟ್ಟಂತವರ ಮೇಲೆ ಪ್ರಿಯರೇ. ಹಲ್ಲೆಲೂಯಾ. ಅದರ ಸಲುವಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಮನುಷ್ಯರು ಮಾಡಿರ್ತಕ್ಕಂಥ ಸಂಪ್ರದಾಯಗಳು ಅನೇಕ ಇರಬಹುದು, ಆದರೆ ದೇವರು ಮಾಡಿರುವಂಥದ್ದು ಒಂದೇ. ಅದನ್ನು ನೀನು ಇವತ್ತು ತಿಳಿದುಕೊಳ್ಳುವುದಕ್ಕಾಗಿ ದೇವರು ಈ ಸ್ಥಳದಲ್ಲಿ ನಿನ್ನನ್ನ ಕರೆ ತಂದಿದ್ದಾನೆ. ಅದರ ಸಲುವಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ನೀನು ಇವತ್ತು ಆದಾಮನಲ್ಲಿ ಇರಬೇಕೆ ಹೊರತಾಗಿ ನೀನು ಆದಾಮನಲ್ಲಿ ಇರಬಾರದೆ ಹೊರತಾಗಿ ನೀನು ಯಾರಲ್ಲಿ ಇರಬೇಕು? ಕ್ರಿಸ್ತನಲ್ಲಿ ಇರಬೇಕು. ಯಾವ ಆದಾಮನಲ್ಲಿ ನೀನು ಇರಬೇಕು? ಕಡೆ ಆದಾಮನೆಂಬುದಾಗಿ ಕರೆಯಿಸಿಕೊಳ್ಳುವಂತ ಯೇಸು ಕ್ರಿಸ್ತನಲ್ಲಿ ನೀನು ಇರಬೇಕು ಪ್ರಿಯರೇ. ಹಲ್ಲೆಲೂಯಾ. ಎರಡನೆಯದಾಗಿ ನೀನು ಎಲ್ಲಿದ್ದೀಯಾ? ನೀನು ರಕ್ಷಣೆ ಹೊಂದಿದ್ದೀಯಾ ಅಥವಾ ರಕ್ಷಣೆ ಹೊಂದಲಾರದ ಸ್ಥಿತಿಯಲ್ಲಿದ್ದೀಯಾ? ಒಂದ್ಸಾರಿ ಲೂಕನ ಬರೆದ ಸುವಾರ್ತೆ 5ನೇ ಅಧ್ಯಾಯ ತೆಗಿರಿ, 15ನೇ ಅಧ್ಯಾಯ ಲೂಕನ ಬರೆದ ಸುವಾರ್ತೆ 4ನೇ ವಚನ 24ನೇ ವಚನ, 2 ವಚನಗಳನ್ನು ಓದಿಕೊಳ್ಳೋಣ. ವೈದ್ಯನಾಗಿರ್ತಕ್ಕಂಥ, ಮೆಡಿಕಲ್ ಡಾಕ್ಟರ್ ಆಗಿರ್ತಕ್ಕಂಥ ಲೂಕನು ಬರೆದಿರತಕ್ಕಂಥ ಸುವಾರ್ತೆ ನಿಮ್ಮೊಳಗೆ ಯಾವ ಮನುಷ್ಯನ 15ನೇ ಅಧ್ಯಾಯ 4ನೇ ವಚನ ಓದ್ರಿ. ನಿಮ್ಮೊಳಗೆ ಯಾವ ಮನುಷ್ಯನಾದರೂ ತನಗೆ 100 ಕುರಿಗಳಿರಲಾಗಿ ಅವುಗಳಲ್ಲಿ ಒಂದು ಕಳೆದುಕೊಂಡು ಹೋದರೆ ಅವನು 99 ಅಡವಿಯಲ್ಲಿ ಬಿಟ್ಟು ಕಳೆದು ಹೋದದ್ದು ಸಿಕ್ಕುವ ತನಕ ಅದನ್ನು ಹುಡುಕಿಕೊಂಡು ಹೋಗದೇ ಇದ್ದಾನೆ. ಹಲ್ಲೆಲೂಯಾ. ಒಂದು ವೇಳೆ ನೀನು ಕಳೆದು ಹೋದಂತ ಕುರಿಮರಿಯಾಗಿದ್ದೀಯೇನು, ರಕ್ಷಣೆ ಇರಲಾರ್ದಂತ ಜೀವಿತವನ್ನ ನೀನು ಜೀವಿಸ್ತಾ ಇದ್ದೀಯೇನು? ರಕ್ಷಣೆ ಬಹಳ ಮುಖ್ಯ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ನೀನು ರಕ್ಷಣೆ ಹೊಂದಿದ ಗುಂಪಿನಲ್ಲಿ ಇರಬೇಕು ಹೊರತಾಗಿ ರಕ್ಷಣೆ ಹೊಂದಲಾರದ ಗುಂಪಿನಲ್ಲಿ ನೀನು
ಇರಬಾರ್ದು. ಯಾವ ಗುಂಪಿನಲ್ಲಿ ಇರ್ಬೇಕು ನೀನು? ರಕ್ಷಣೆ. ನೀನು ಕಳೆದು ಹೋಗಿದ್ದೀಯಾ ಅಥವಾ ನಿನ್ನ ಸೃಷ್ಟಿಕರ್ತನಾದ ದೇವರನ್ನ ನೀನು ಕಂಡುಕೊಂಡಿದ್ದಿ? ಇದು ಬಹಳ ಮುಖ್ಯ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸ್ವಾಮಿಯವರು ಹೇಳ್ತಾ ಇದ್ದಾರೆ ಏನಂತ ಹೇಳಿ, ಒಬ್ಬ ವ್ಯಕ್ತಿಗೆ 100 ಕುರಿಗಳಿದ್ವಂತೆ. ಎಷ್ಟು ಕುರಿಗಳ್ರಿ? 100 ಕುರಿಗಳು ಇರಲಾಗಿ 99 ಕುರಿಗಳ 100 ಕುರಿಗಳ ಹೆಸರುಗಳು ಆತನಿಗೆ ಗೊತ್ತು. ಹಟ್ಟಿಗೆ ಆ ಕುರಿಗಳು ಬಂದಂತ ಸಮಯದಲ್ಲಿ ಮುಂಜಾನೆ ಹೋಗಿದ್ದಾನೆ ಕುರಿಗಳನ್ನ ಮೇಯಿಸುವುದಕ್ಕಾಗಿ. ಸಾಯಂಕಾಲ ಹಟ್ಟಿಯ ಬಳಿಗೆ ಬಂದು ಆ ಕುರಿಗಳನ್ನ ಒಂದೊಂದು ಕುರಿಯನ್ನ ಹೆಸರು ಹಿಡಿದು ಏನ್ ಮಾಡ್ತಾ ಇದ್ದಾನೆ? ಒಳಗಡೆ ಸೇರಿಸ್ತಾ ಇದ್ದಾನೆ. ಪ್ರಿಯರೇ, ಏನ್ ಮಾಡ್ತಾ ಇದ್ದಾನೆ? ಸೇರಿಸ್ತಾ ಇದ್ದಾನೆ. ಆಯ್ತು, 90 ಆಯ್ತು, 99 ಆಯ್ತು. 2 ಸರಿ ಮಾಡಿದ, 3 ಸರಿ ಮಾಡಿದ, ಲೆಕ್ಕ ಬರೀ 99 ಬರ್ತಾ ಇದೆ, ಆದ್ರೆ 100 ಆಗ್ತಾ ಇಲ್ಲ. ಆ ಸಮಯದಲ್ಲಿ ಆ ವ್ಯಕ್ತಿ ಏನ್ ಮಾಡ್ತಾ ಇದ್ದಾನಂದ್ರೆ, ಕಳೆದು ಹೋಗಿರ್ತಕ್ಕಂಥ ಕುರಿಮರಿಯನ್ನ ಹುಡುಕುವುದಕ್ಕಾಗಿ ಅಡವಿ ಅರಣ್ಯದ ಕಡೆಗೆ ಏನ್ ಮಾಡ್ತಾ ಇದ್ದಾನೆ? ಕತ್ತಲೆಯ ಸಮಯದಲ್ಲಿ ನಡೆದುಕೊಂಡು ಹೋಗ್ತಾ ಇದ್ದಾನೆ. ಪ್ರಿಯರೇ, ದೇವ್ರ ವಾಕ್ಯ ಹೇಳ್ತಾ ಇದೆ, ಕಳೆದು ಹೋಗಿರುವಂತದ್ದನ್ನ ಹುಡುಕಿ ರಕ್ಷಿಸುವುದಕ್ಕಾಗಿ, ನಾಶ ಹೊಂದಿದವರನ್ನ ಹುಡುಕಿ ರಕ್ಷಿಸೋದಕ್ಕಾಗಿ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಹೊರಟು ಬಂದನು. ಲೂಕನ ಬರೆದ ಸುವಾರ್ತೆ 19ನೇ ಅಧ್ಯಾಯ 10ನೇ ವಚನದಲ್ಲಿ ಸತ್ಯವೇದೆಲ್ಲ ನೋಡ್ತಾ ಇದೆ. ಸತ್ಯ ಸ್ಪಷ್ಟವಾಗಿ ತಿಳಿಸ್ತಾ ಇದೆ, ಮನುಷ್ಯ ಕುಮಾರನು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕಾಗಿ ಬಂದನು ಎಂದು ಹೇಳಿದನು. ಹಲ್ಲೆಲೂಯಾ. ಪ್ರತಿಯೊಬ್ಬರಿಗೆ ರಕ್ಷಣೆ ಬಹಳ ಮುಖ್ಯ. ನೀನು ರಕ್ಷಿಸಲ್ಪಡಲಾರದೆ ಇದ್ದರೆ ನೀನು ಎಷ್ಟು ಸಾರಿ ಆಲಯಕ್ಕೆ ಬಂದರೂ ಕೂಡ ಉಪಯೋಗ ಇಲ್ಲ. ರಕ್ಷಣೆ ಬಹಳ ಮುಖ್ಯ. ನಿದ್ದೆ ಮಾಡೋರೆಲ್ಲ ಗಟ್ಟಿಗೆ ಚಪ್ಪಾಳೆ ಹೊಡ್ರಿ ಒಂದ್ಸರಿ. ನಿದ್ದೆ ಮಾಡ್ತಾ ಇದ್ದೀರಿ? ಹಲ್ಲೆಲೂಯಾ. ಜೋಗಳ ಪದ ಆಡಿದಾಗ ಅಲಿಸ್ತಾ ಇದೆಯಲ್ಲ ಕೆಲವರಿಗೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೀವಿ, ರಕ್ಷಣೆ ಬಹಳ ಮುಖ್ಯ. ರಕ್ಷಣೆ ಎನ್ನುವಂಥದ್ದು ಯಾರಿಂದ ಬಂದಿದೆ ಪ್ರಿಯರೇ? ಯೇಸು ಕ್ರಿಸ್ತನಿಂದ. ಯೇಸು ಕ್ರಿಸ್ತನು ಲೋಕದ ರಕ್ಷಕನು. ಎಲ್ಲ ಬೆಟ್ಟಗಳು, ಗುಡ್ಡಗಳು, ಕೆಲವೊಂದು ಬೆಟ್ಟ ಗುಡ್ಡಗಳಲ್ಲಿ ನೀವು ಬರೆದಿರುವಂಥದ್ದನ್ನು ನೋಡಿರ್ತೀರಿ, ಯೇಸು ಲೋಕದ ರಕ್ಷಕನು ಅಂತೇಳಿ. ಲೋಕವನ್ನ ರಕ್ಷಿಸಿದಂತ ಅವರು ಯಾರು? ಯೇಸು ಕ್ರಿಸ್ತನ. ಪ್ರಿಯರೇ, ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ಕುರುಬನು ಏನ್ ಮಾಡಿದಂತೆ, ಆ 99 ಕುರಿಗಳನ್ನ ಬಿಟ್ಟು ಕಳೆದು ಹೋಗಿರ್ತಕ್ಕಂಥ ಒಂದು ಕುರಿಮರಿಯನ್ನು ಹುಡುಕುವುದಕ್ಕಾಗಿ ಎಲ್ಲಿಗೆ ಹೋದ್ನರಿ? ಅಡವಿಗೆ ಹೋದ. ಪ್ರಿಯರೇ, ಆ ಕಳೆದು ಹೋಗಿರ್ತಕ್ಕಂಥ ಒಂದು ಕುರಿಮರಿ ಬೇರೆ ಯಾರು ಅಲ್ಲ, ಸೃಷ್ಟಿಕರ್ತನಾದ ದೇವರನ್ನ ತಿಳಿಯಲಾರದ ನೀವೇ ಆಗಿದ್ದೀರಿ. ಯಾರು ತಿಳಿದಿಲ್ಲ ಅವರೇ ಆಗಿದ್ದಾರೆ, ಲೋಕದಲ್ಲಿ ಇರುವಂತವರು ಆಗಿದ್ದಾರೆ. ಅವರನ್ನು ಹುಡುಕುವುದಕ್ಕಾಗಿ ಕುರುಬನು ಹೋದಂತ ಸಮಯದಲ್ಲಿ ನೋಡ್ತಾ ಇದ್ದಾನೆ, ಆ ಕುರಿಮರಿಗೆ ಬಹಳ ಫ್ರೀಡಮ್ ಇದೆ. ಯಾಕೆ ಫ್ರೀಡಮ್ ರೀ? ನನ್ನ ಜೊತೆಗಾರ ನಾನು ತಿನ್ಬೇಕನ್ನೋಂಥದನ್ನ ಅವನು ತಿಂದು ಬಿಡ್ತಿದ್ದ. ಹಲ್ಲೆಲೂಯಾ. ನಾನು ಯಾವುದನ್ನ ತಿನ್ಬೇಕಂತೇಳಿ ಹೋಗ್ತಾ ಇದ್ನೋ, ಆ ತಿನ್ಬೇಕಂತ ಅನ್ನಷ್ಟರಲ್ಲಿಗೆ ನನ್ನ ನೋಡ್ಸಿ ಏನ್ ಮಾಡ್ಬಿಡ್ತಿದ್ದ? ಅವನು ತಿಂದ್ಬಿಡ್ತಿದ್ದ. ಒಂದ್ ವೇಳೆ ಆ ಸಮಯದಲ್ಲಿ ನಾನು ಬೇರೆ ಕಡೆಗೆ ಹೋದ್ರೆ ನನ್ನ ಯಜಮಾನನಿಂದ ಹೊಡೆತವನ್ನು ನಾನು ಹೊಡೆಸ್ಕೊಳ್ಬೇಕಾಯ್ತು. ನಾನೀಗ ಫ್ರೀಡಮ್ ಆಗಿದೆ, ನನಗೆ ಹೇಳೋರಿಲ್ಲ ಕೇಳೋರಿಲ್ಲ. ಏನಂತಾರಲ್ರಿ ಅದು, ಏನಂತಾರೆ? ಮೇವು ಹಾಕೋರಿಲ್ಲ. ಪ್ರೈಸ್ ದಿ ಲಾರ್ಡ್. ಆ ರೀತಿಯಾಗಿರಿ, ನಾನು ಫ್ರೀಡಮ್ ಆಗಿದ್ದೀನಿ, ನನಗೆ ಯಾವುದು ಕೂಡ ಇಲ್ಲ ಅಂತೇಳಿ ಆ ಕುರಿ ಎಂಜಾಯ್ ಮಾಡ್ತಾ ಇದೆ. ಎಷ್ಟೊತ್ತು ಎಂಜಾಯ್ ಇರ್ತದೋ? ಸ್ವಲ್ಪ ಹೊತ್ತು ಮಾತ್ರ. ಆ ಒಂಟಿ ಆಗಿರ್ತಕ್ಕಂಥ ಕುರಿಯನ್ನ ಒಂದು ನೋಡ್ತಾ ಇದೆ. ಯಾವ್ದು ನೋಡ್ತಾ ಇದೆ? ತೋಳ. ಯಾಕೆ ನೋಡ್ತಾ ಇದೆ? ಅದನ್ನ ತಿನ್ನಬೇಕಂತ. ಯಾವುದೇ ಪ್ರಾಣಿ ಆಗಿರಲಿ ಸಡನ್ ಆಗಿ ಅಟ್ಯಾಕ್ ಮಾಡೋದು. ಅಲ್ಲಿಲ್ವಿಯಾ? ಏನ್ ಮಾಡುತ್ತೀ? ಏನ್ ಮಾಡುತ್ತೆ? ಪ್ಲಾನ್ ಮಾಡುತ್ತೆ. ಏನ್ ಮಾಡುತ್ತೆ? ಯೋಜನೆ ಹಾಕೊಳ್ಳುತ್ತೆ. ಯೋಜನೆ ಹಾಕಿಕೊಂಡ ಮೇಲೆ ಅದನ್ನ ಏನ್ ಮಾಡುತ್ತೆ? ಸಮಯವನ್ನ ನೋಡಿ ಅದನ್ನ ಏನ್ ಮಾಡುತ್ತೆ? ತಿನ್ನುವುದಕ್ಕೆ ಮುಂದೆ ಬರುತ್ತೆ. ಪ್ರಿಯರೇ, ಆ ತೋಳ ಸಮಯ ನೋಡ್ತಾ ಇದೆ, ಕತ್ಲ ಆಗ್ಲಿ ಅಂತೇಳಿ. ಇದಕ್ಕೆ ಬೆಳಕಿರುವಾಗ ಭಯ ಇದ್ದಿಲ್ಲ. ಯಾವಾಗ ಕತ್ತಲಾಗುವುದಕ್ಕೆ ಪ್ರಾರಂಭವಾಯ್ತು, ಕುರಿಮರಿಗೆ ಏನ್ ಸ್ಟಾರ್ಟ್ ಆಯ್ತ್ರಿ? ಭಯ ಸ್ಟಾರ್ಟ್ ಆಯ್ತು. ಹಲ್ಲೆಲೂಯಾ. ಏನ್ ಸ್ಟಾರ್ಟ್ ಆಯ್ತು? ಭಯ ಸ್ಟಾರ್ಟ್ ಆಯ್ತು. ಆ ಸಮಯದಲ್ಲಿ ಅಯ್ಯೋ, ನಾನು ಆ ಗುಂಪಿನಲ್ಲಿ ಇದ್ದಿದ್ರೆ ನನಗೆ ಭಯ ಇರ್ತಾ ಇರ್ಲಿಲ್ಲ. ಅಯ್ಯೋ, ನಾನು ಅಲ್ಲಿದ್ದು ಬಿಟ್ಟಿದ್ರೆ ನನಗೆ ಮೇವು ಇರ್ತಾ ಇತ್ತು, ನೀರು ಇರ್ತಾ ಇತ್ತು, ನನ್ನ ಯಜಮಾನನ ಸ್ವರವನ್ನು ನಾನು ಕೇಳ್ತಾ ಇದ್ದೆ. ಯಾವುದು ಬಂದ್ರು ಕೂಡ ನನ್ನ ಯಜಮಾನ ಏನ್ ಮಾಡ್ತಾ ಇದ್ದ? ಸಾಯಿಸ್ತಾ ಇದ್ದ ಅಂತೇಳಿ ಅಂದುಕೊಳ್ತಾ ಇದೆ. ಪ್ರಿಯರಿ, ಇವಾಗ ಮೊದ್ಲು ಹೆಂಗಿತ್ತು? ಈಗ ನಾ ಫ್ರೀಡಮ್ ಆಗಿದ್ದೀನಿ, ನನಗೆ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನೋ ರೀತಿಯಲ್ಲಿ. ಆದ್ರೆ ಈಗೇನು ಸ್ಟಾರ್ಟ್ ಆಯ್ತ್ರಿ?
ಭಯ ಸ್ಟಾರ್ಟ್ ಆಯ್ತು. ಯಾವುದಕ್ಕೆ? ಆ ಕುರಿಗೆ ಪ್ರಿಯರೇ. ಕತ್ತಲೆ ಬಂದಂಗೆ ಎಲ್ಲ ಆ ಸಮಯದಲ್ಲಿ ಯಜಮಾನನು ಸಮೀಪಕ್ಕೆ ಬರ್ತಾ ಇದ್ದಾನೆ. ಈ ಕಡೆ ತೋಳನು ಸಮೀಪಕ್ಕೆ ಏನಾಗ್ತಾ ಇದೆ? ಬರ್ತಾ ಇದೆ ಪ್ರಿಯರೇ. ಹಲ್ಲೆಲೂಯಾ. ಆವಾಗ ಆ ತೋಳವನ್ನು ನೋಡಿದ ಕುರಿ ಏನ್ ಮಾಡ್ತಾ ಇದೆ? ಓಡ್ತಾ ಇದೆ. ಅಯ್ಯೋ, ನಾನು ಇದಕ್ಕೆ ಬಲಿಯಾಗ್ಬಿಡ್ತೀನಿ, ಇವತ್ತು ಆಯ್ತು, ನನ್ನ ಪ್ರಾಣ ಪಕ್ಷಿ ಆರಿ ಹೋಗ್ಬಿಡುತ್ತೆ ಅಂತೇಳಿ ಓಡಿ 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 ಹೋಗ್ತಾ ಇದೆ ಪ್ರಿಯರೇ. ಆ ಕಡೆಯಿಂದ ತೋಳನ್ನು ಅಟ್ಟಿಸಿಕೊಂಡು ಏನ್ ಮಾಡ್ತಾ ಇದೆ? ಬರ್ತಾ ಇದೆ ಪ್ರಿಯರೇ. ಹಲ್ಲೆಲೂಯಾ. ನುಂಗಬೇಕು, ಅದನ್ನ ಸಾಯಿಸ್ಬೇಕಂತೇಳಿ ತೋಳ ಬರ್ತಾ ಇರ್ಬೇಕಾದ್ರೆ ಈ ಕಡೆ ಯಜಮಾನನು ಹುಡುಕ್ತಾ ಕರಿತಾ ಇದ್ದಾನೆ. ಏನಂತ ಕರಿತಾ ಇದ್ದಾನೆ? ಅದ್ರ ಹೆಸರು ಹಿಡಿದು ಕರಿತಾ ಇದ್ದಾನೆ ಪ್ರಿಯರೇ. ಆ ಸಮಯದಲ್ಲಿ ದೂರದಿಂದ ಯಾವಾಗ ಯಜಮಾನನ ಸ್ವರವನ್ನ ಗುರುತು ಹಿಡಿದು ಯಜಮಾನನ ಕಡೆಗೆ ಆ ಕುರಿ ಏನ್ ಮಾಡೋದಕ್ಕೆ ಪ್ರಾರಂಭ ಮಾಡುತ್ರಿ? ಓಡಿ ಬರೋದಕ್ಕೆ ಪ್ರಾರಂಭ ಮಾಡ್ತಾ ಆಯ್ತು. ಇನ್ನು ಸ್ವಲ್ಪ ಹೊತ್ತರಲ್ಲೇ ಹಿಂಗ ಅದನ್ನ ಅಟ್ಯಾಕ್ ಮಾಡ್ಬೇಕು ಅನ್ನೋದ್ರಾಗೆ ಯಜಮಾನನು ಬಂದು ಕೋಲು ತಗೊಂಡು ಆ ತೋಳವನ್ನ ಓಡಿಸಿ ಆ ಕುರಿಮರಿಯನ್ನು ಎತ್ತಿಕೊಂಡು ಹೆಗಲ ಮೇಲೆ ಒತ್ತುಕೊಂಡು ಏನ್ ಮಾಡಿದಾರೆ? ತಾನಿರುವಂತ ಸ್ಥಳಕ್ಕೆ ಬಂದು ಎಲ್ಲರಿಗೂ ಹೇಳ್ತಾ ಇದ್ದಾನೆ. ಏನಂತ ಹೇಳ್ತಾ ಇದ್ದಾನೆ? ಈ ಕಳೆದು ಹೋಗಿರ್ತಕ್ಕಂಥ ನನ್ನ ಕುರಿ ಸಿಕ್ಕಿತು. ನೀನ್ ಕಳೆದು ಹೋದಂತ ಸ್ಥಿತಿಯಲ್ಲಿದ್ದೀಯೇನು ಸಹೋದರ ಸಹೋದರಿಯೇ? ನನಗೆ ಯಾವುದು ಕೂಡ ಹೇಳೋದಿಲ್ಲ, ಕೇಳೋದಿಲ್ಲ, ನನ್ನ ಜೀವಿತವೇ ನನಗೆ ಸಾಕು. ಆದ್ರೆ ಅಂತ್ಯಕಾಲದಲ್ಲಿ ನೀನು ಆಲೋಚನೆ ಮಾಡಬೇಕಾಗತ್ತೆ. ಕತ್ತಲು ಕವಿಯುವುದರ ಒಳಗಡೆ ಆಗಿಯೇ, ಬೆಳಕು ಇರುವುದರ ಒಳಗಡೆ ಆಗಿಯೇ, ವಾಕ್ಯ ಸಾರಲ್ಪಡುವ ದಿನಗಳು ಇರುವುದರ ಒಳಗಡೆ ಆಗಿಯೇ ನಿನ್ನ ಸೃಷ್ಟಿಕರ್ತನನ್ನ ನೀನು ಸ್ಮರಿಸಬೇಕು. ಕೆಟ್ಟ ದಿನಗಳು ಬರ್ಲಿಕ್ಕಿದಾವೆ, ವೃದ್ಧಾಪ್ಯ ಬರ್ಲಿಕ್ಕಿದೆ, ಆ ಸಮಯದಲ್ಲಿ ಮರಣ ಎನ್ನುವಂಥದ್ದು ಸಂಭವಿಸ್ಲಿಕ್ಕಿದೆ. ಮರಣ ಸಂಭವಿಸುವುದರ ಒಳಗಡೆ ಆಗಿಯೇ ಆ ಮರಣದ ಮೇಲೆ ನೀನು ಅಧಿಕಾರವನ್ನ ಪಡೆದುಕೊಳ್ಳಬೇಕು. ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಆ ಹುಡುಕಿಕೊಂಡು ಬಂದಿರತಕ್ಕಂಥ ಕುರುಬ ಬೇರೆ ಯಾರು ಅಲ್ಲ, ನಜರೇತಿನ ಯೇಸು ಕ್ರಿಸ್ತನಾಗಿದ್ದಾನೆ. ಹಲ್ಲೆಲೂಯಾ. ತಪ್ಪಿ ಹೋಗಿರ್ತಕ್ಕಂಥ ಕುರಿಗಳು ಬೇರೆ ಯಾರು ಅಲ್ಲ, ನಾನು ನೀವು ಒಂದು ಕಾಲದಲ್ಲಿ ಆಗಿದ್ದೆವು. ಈಗ ನೀವು ಒಂದು ವೇಳೆ ಇನ್ನೂ ಕೂಡ ದಾರಿ ತಪ್ಪಿದ ಸ್ಥಿತಿಯಲ್ಲಿ ನೀನಿದ್ರೆ ಈಗಲೂ ಕೂಡ ಕುರುಬನು ಕರಿತಾ ಇದ್ದಾನೆ ಆತನ ಸನ್ನಿಧಾನಕ್ಕೆ ನಿನ್ನನ್ನ. ಹಲ್ಲೆಲೂಯಾ. ಯಾಕಂದ್ರೆ ನೀನು ಹೊರಗಡೆ ಇದ್ರೆ ನಿನಗೇನಿದೆ? ಅಪಾಯ ಇದೆ. ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಸೈತಾನನು ಯಾರನ್ನ ನುಂಗಲಿ ಅಂತೇಳಿ ಕಾಯ್ತಾ ಇದ್ದಾನೆ. ಮರಣವನ್ನ ತರ್ತಾನೆ, ರೋಗವನ್ನ ತರ್ತಾನೆ, ಜಗಳಗಳನ್ನ ಹುಟ್ಟಿಸ್ತಾನೆ, ಭಯಂಕರವಾದ ಪರಿಸ್ಥಿತಿಗಳನ್ನ. ಯಾವ ಸಿಂಹ ಅದು? ಗರ್ಜಿಸುವ ಸಿಂಹ. ನಿನ್ನ ಜೀವಿತದಲ್ಲಿ ತರುವುದಕ್ಕಿಂತ ಮುಂಚಿತವಾಗಿಯೇ ಇವತ್ತಿನ ದಿವಸ ಆಲೋಚನೆ ಮಾಡು. ನೀನು ರಕ್ಷಣೆ ಹೊಂದಿದ ಗುಂಪಿನಲ್ಲಿದ್ದೀಯಾ ಅಥವಾ ಕಳೆದು ಹೋಗಿರುವಂತ ಗುಂಪಿನಲ್ಲಿದ್ದೀಯಾ? ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ದೇವ್ರು ಕೇಳ್ತಾ ಇದ್ದಾನೆ ಆದಾಮ ಅವಳಿಗೆ ಏನಂತೇಳಿ? ಆದಾಮನೇ, ನೀನು ಎಲ್ಲಿರುತ್ತಿ? ಮನುಷ್ಯನೇ, ನೀನು ಎಲ್ಲಿರುತ್ತಿ? ಪಾಪದಲ್ಲಿ ಇದ್ದೀಯಾ? ಕ್ರಿಸ್ತನ ಕಡೆಗೆ ಇನ್ನು ನೀನು ಬಂದಿಲ್ವಾ? ಅಥವಾ ರಕ್ಷಣೆಯನ್ನು ನೀನು ಇನ್ನೂ ಹೊಂದಿಲ್ವಾ ಎಂಬುದಾಗಿ ಇನ್ನೊಂದು ವಚನವನ್ನು ನಾವು ಓದಿಕೊಳ್ಳೋಣ. ಯೋಹಾನ್ ಬರೆದ ಸುವಾರ್ತೆ 10ನೇ ಅಧ್ಯಾಯ 9ನೇ ವಚನ. ಯಾರಾದ್ರೂ ಬೇಗ? ನಾನೇ ಆ ಬಾಗಿಲು, ನನ್ನ ಮುಖಾಂತರವಾಗಿ ಯಾವನಾದರೂ ಒಳಗೆ ಹೋದರೆ ಸುರಕ್ಷಿತವಾಗಿದ್ದು ಒಳಗೆ ಹೋಗುವನು, ಹೊರಗೆ ಬರುವನು, ಮೇವನ್ನ ಕಂಡುಕೊಳ್ಳುವನು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಯಾರ್ರೀ ಬಾಗಿಲು? ಮನೆಗೆ ಬಾಗಿಲಿರ್ಲಾರ್ದಂತ ಮನೆಗಳಿದಾವ? ಇಲ್ಲ. ಬಾಗಿಲಿಗೆ ಎಷ್ಟು ಪ್ರಾಧಾನ್ಯತೆಯನ್ನ ಸತ್ಯವೇದ ಕೊಟ್ಟಿದೆ, ಲೋಕಸ್ಥರು ಕೂಡ ಕೊಡ್ತಾ ಇದ್ದಾರೆ. ಆದರೆ ಬಾಗಿಲು ಯಾರು? ನಿಜವಾದಂತ ಬಾಗಿಲು ಯಾರು? ನಾನೇ ಆ ಬಾಗಿಲು ಎಂಬುದಾಗಿ ಹೇಳಿದಂತ ದೇವರು ಯಾರು? ಆ ದೇವರನ್ನ ತಿಳಿದುಕೊಳ್ಳಬೇಕು. ಯಾರು ಕೂಡ ಈ ಮಾತನ್ನ ಹೇಳಿಲ್ಲ. ಸತ್ಯವೇದ ಸ್ಪಷ್ಟವಾಗಿ ತಿಳಿಸ್ತಾ ಇದೆ ಪ್ರಿಯರೇ. ನಾನೇ ಆ ಬಾಗಿಲು ಆಗಿದ್ದೇನೆ, ಪರಲೋಕಕ್ಕೆ ಹೋಗುವಂತ ಬಾಗಿಲು ನಾನೇ ಮಾರ್ಗವು ಸತ್ಯವು ಜೀವವು ಆಗಿದ್ದೇನೆ. ನನ್ನ ಮೂಲಕವಾಗಿ ಹೊರತು ಯಾರು ಕೂಡ ತಂದೆಯ ಬಳಿಗೆ ಬರುವುದಕ್ಕೆ ಆಗುವುದಿಲ್ಲ. ಅದ್ರ ಸಲುವಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಸ್ಪಷ್ಟವಾಗಿ ತಿಳಿಸ್ತಾ ಇದೆ ಪ್ರಿಯರೇ. ಇವತ್ತಿನ ದಿವಸ ಆ ಬಾಗಿಲಾಗಿರುವಂತ ದೇವರನ್ನ ನೀನು ತಿಳಿದುಕೊಳ್ಳಬೇಕು. ಆ ಬಾಗಿಲು ಮೂಲಕವಾಗಿ ಹೋದ್ರೆ ನಿನಗೇನಿದೆ? ನಿತ್ಯ ಜೀವ ಇದೆ, ಮೇವನ್ನ ನೀನು ಕಂಡುಕೊಳ್ತೀಯ ಪ್ರಿಯರೇ. ಅದರ ಸಲುವಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ನೀನು ರಕ್ಷಣೆ ಹೊಂದಿದ ಗುಂಪಿನಲ್ಲಿದ್ದೀಯಾ ಅಥವಾ ರಕ್ಷಣೆ ಹೊಂದಲಾರದ ಗುಂಪಿನಲ್ಲಿದ್ದೀಯಾ? ಒಂದು ವೇಳೆ ನೀನು ರಕ್ಷಣೆ ಹೊಂದಿದ ಗುಂಪಿನಲ್ಲಿ ಇದ್ರೆ
ನಿನಗೆ ಆಶೀರ್ವಾದ ಇದೆ. ಈ ಲೋಕದಲ್ಲಿ ಅನೇಕ ಕಷ್ಟಗಳು ಬಂದರೂ ಕೂಡ ಆ ಕಷ್ಟಗಳನ್ನು ಎದುರಿಸುವಂತ ಶಕ್ತಿಯನ್ನ ದೇವರು ನಿನಗೆ ಕೊಡ್ತಾನೆ ಪ್ರಿಯರೇ, ನೀನು ನಂಬಿಕೆಯಿಂದ ಇರುವಾಗ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ರಕ್ಷಣೆ ಹೊಂದಲಾರದವ್ರು ಏನಾಗ್ತಾರೆ. ಮಾರ್ಕನ ಬರೆದ ಸುವಾರ್ತೆ 16ನೇ ಅಧ್ಯಾಯ 16ನೇ ವಚನ ಒಂದ್ಸಾರಿ ಓದ್ತೀರಾ? ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುವವನು ರಕ್ಷಣೆ ಹೊಂದುವನು, ನಂಬದೇ ಹೋಗುವವನು ದಂಡನೆಗೆ ಗುರಿಯಾಗುವನು. ಹಲ್ಲೆಲೂಯಾ. ನೀವು ನಂಬಬೇಕು ಸುವಾರ್ತೆಯನ್ನ. ರಕ್ಷಣೆ ಹೊಂದಬೇಕಾದ್ರೆ ಸುವಾರ್ತೆ ಮಾತ್ರ ಬೇಕು ಪ್ರಿಯರೇ. ಮನುಷ್ಯರು ಮಾಡಿರುವಂಥದ್ದು 1000 ಇರಬಹುದು, 1,00,000 ಇರಬಹುದು, ಕೋಟಿ ಇರಬಹುದು, ಆದ್ರೆ ದೇವರು ಮಾಡಿರುವಂಥದ್ದು ಮಾರ್ಗ ಒಂದೇ ಒಂದು. ಇಲ್ಲಿರ್ತಕ್ಕಂಥ ಮನುಷ್ಯರು ಒಂದು ಮಾಡಿದ್ರೆ ಇನ್ನು ಬೇರೆ ದೇಶದಲ್ಲಿ ಇರ್ತಕ್ಕಂಥ ಮನುಷ್ಯರು ಬೇರೊಂದನ್ನ ಮಾಡ್ತಾರೆ. ಬೇರೆ ಊರುಗಳಿಗೆ ಹೋದ್ರೆ ಅಲ್ಲಿದೆ ಸಂಸ್ಕೃತಿ ಬೇರೆ, ಅಲ್ಲಿನೇ ಬೇರೆ ವಿಧಾನದಲ್ಲಿ ದೇವರನ್ನ ಏನ್ ಮಾಡ್ತಾರೆ, ಸ್ತುತಿ ಮಾಡೋದಕ್ಕೆ ತಾವೇ ಮಾರ್ಗಗಳನ್ನು ಎಳೆದುಕೊಂಡಿದ್ದಾರೆ. ಆದರೆ ದೇವರು ಒಂದೇ ಮಾರ್ಗವನ್ನ ಮಾಡಿರುವಂಥದ್ದು ಪ್ರಿಯರೇ. ಆ ಮಾರ್ಗವೇ ಯೇಸು ಕ್ರಿಸ್ತನ ಮಾರ್ಗವಾಗಿದೆ ಪ್ರಿಯರೇ. ಅದರ ಸಲುವಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುವವನು ಅವನಿಗೆ ರಕ್ಷಣೆ ಇದೆ, ನಂಬಲಾರದೆ ಹೋಗುವಂತವರಿಗೆ ದಂಡನೆ ಇದೆ. ನಿನ್ನ ಜಾತಿ ಜನಾಂಗ ಯಾವುದೇ ಆಗಿರ್ಬೋದು, ಎಲ್ಲ ಮನುಷ್ಯರನ್ನ ಉಂಟು ಮಾಡಿದ ಆತನು ಯೇಸು ಕ್ರಿಸ್ತನೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದರ ಸಲುವಾಗಿ ಈ ಸಮಯದಲ್ಲಿ ಮುಂದಿನ ಭವಿಷ್ಯತ್ತನ್ನ ಕುರಿತಾಗಿ ನೀವು ಹೇಳಿದ್ರೆ ನಿಮ್ಮ ಕಣ್ಣುಗಳು ಏನಾಗ್ತಾ ಇಲ್ಲ, ಕಾಣ್ತಾ ಇಲ್ಲ. ಕಾರಣ ಏನ್ ಹೇಳ್ರಿ? ಎಲ್ಲಿದ್ದೀವಿ ನಾವೀಗ? ಭೂಮಿಯಲ್ಲಿದ್ದೀವಿ. ಹಲ್ಲೆಲೂಯಾ. ತಾಯಿಯ ಗರ್ಭದಲ್ಲಿರುವಾಗ ಮಗು ಹೊರಗಿಂದ ನೋಡುತ್ತಾ? ನೋಡಲ್ಲ. ನಾವು ಕೂಡ ಈಗ ಎಲ್ಲಿದ್ದೀವಿ? ಭೂಮಿಯಲ್ಲಿದ್ದೀವಿ. ಮುಂದೆ ಆಗುವಂಥದ್ದನ್ನ ನಾವು ನೋಡ್ಬೇಕಾದ್ರೆ ನಾವೇನಾಗ್ಬೇಕು? ಎದ್ದು ಬರುವಂತವ್ರಾಗ್ಬೇಕು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಒಂದು ಬೀಜ ಸಾಯಲಾರದೆ ಇದ್ರೆ ಅದು ಏನಾಗಲ್ಲ, ಫಲ ಕೊಡೋದಿಲ್ಲ. ಫಲ ಕೊಡಬೇಕಾದ್ರೆ ಅದನ್ನ ಭೂಮಿಯಲ್ಲಿ ನೀನ್ ಏನ್ ಮಾಡ್ಬೇಕು? ಊಣಿಡಬೇಕು. ಯಾವ ರೀತಿಯಾಗಿ ಭೂಮಿಯಲ್ಲಿ ಬೀಜವನ್ನ ಊಣಿಡ್ತೀಯೋ ಅದು ಫಲಕರವಾಗಿರ್ತಕ್ಕಂಥ ಒಂದು ಬೀಜವಾಗಿ, ಒಂದು ಬೆಳೆಯಾಗಿ ಮಾರ್ಪಾಡು ಹೊಂದಿ ಅನೇಕ ಬೀಜಗಳನ್ನ, ಫಲಗಳನ್ನ ಕೊಡ್ತಾ ಇದೆಯೋ ಅದೇ ರೀತಿಯಾಗಿ ನಿನ್ನ ದೇಹವು ಕೂಡ ಏನಾಗುತ್ತೆ? ಬಿತ್ತಲ್ಪಡುತ್ತೆ. ಎಲ್ಲಿ ಬಿತ್ತಲ್ಪಡುತ್ತೆ? ಭೂಮಿಯಲ್ಲಿ ಬಿತ್ತಲ್ಪಡುತ್ತೆ. ಎಲ್ಲ ಬೆಳೆಗಳು ಬರಲ್ಲ. ಬಿತ್ತಿರ್ತಕ್ಕಂಥ ಬೀಜ ಎಲ್ಲವೂ ಕೂಡ ಫಲ ಕೊಡುವಂತ ಬೀಜಗಳಾಗಿರೋದಿಲ್ಲ. ಕೆಲವು ಬೀಜಗಳು ಬೆಳೆದ ಮೇಲೆ ಅವು ಕಸವಾಗಿ ಎಲ್ಲಿಗೆ ಹೋಗ್ತವೆ? ಅಗ್ನಿಗೆ ಹೋಗ್ತವೆ. ಇನ್ನು ಕೆಲವು ಬೀಜಗಳು ಫಲವಾಗಿ ಎಲ್ಲಿಗೆ ಬರ್ತವೆ? ಬರ್ತಾವ್ರಿ? ಮನೆಗೆ ಬರ್ತವೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಇವತ್ತು ನೀನು ನಿನ್ನ ಕಣ್ಣಾರೆ ಕಾಣಲಾರದ ಸ್ಥಿತಿಯಲ್ಲಿ ಇರ್ಬೋದು. ಯಾವುದು? ನರಕ ಎನ್ನುವಂಥದ್ದು, ಪರಲೋಕ ಎನ್ನುವಂಥದ್ದು. ಆದ್ರೆ ಅವು ಇರುವಂಥದ್ದು ಖಚಿತ. ಅದನ್ನ ನಿನ್ನ ಕಣ್ಣು ಮುಂದೆ ಕಾಣಲಿಕ್ಕಿದೆ. ಯಾವ ಸಮಯದಲ್ಲಿ ಕಾಣಲಿಕ್ಕಿದೆ ನಿನ್ನ ಕಣ್ಣು? ನೀನು ಪುನರುತ್ಥಾನ ಹೊಂದಿದ ಮೇಲೆ. ಯಾರು ಪುನರುತ್ಥಾನ ಹೊಂದುತ್ತಾರೆ? ಮೊಟ್ಟ ಮೊದಲನೇದಾಗಿ ಯಾರು ಯೇಸು ಕ್ರಿಸ್ತನನ್ನು ನಂಬಿ ರಕ್ಷಣೆಯನ್ನ ಹೊಂದಿ ಅವರು ಯೇಸು ಬರುವುದಕ್ಕಿಂತ ಮುಂಚಿತವಾಗಿ ನಿದ್ರಾವಸ್ಥೆಗೆ ಜಾರಿ ಹೋಗಿರ್ತಾರೋ ಅವ್ರು ಏನಾಗ್ತಾರ್ರಿ? ಯೇಸು ಬರುವ ಸಮಯದಲ್ಲಿ, ತುತ್ತೂರಿ ಧ್ವನಿಯಾಗುವ ಸಮಯದಲ್ಲಿ ಅವರ ದೇಹಗಳು ಏನಾಗ್ತವೆ? ಮಹಿಮ ಶರೀರವಾಗಿ ಮಾರ್ಪಡ್ತವೆ ಪ್ರಿಯರೇ. ಅವರ ದೇಹಗಳು ಏನಾಗ್ತವೆ? ಬದಲಾಗ್ತವೆ. ಅವರ ಶರೀರ ಈಗ ಯಾವ ಶರೀರ? ಇದು ಮಣ್ಣಿನ ಶರೀರ. ಆದರೆ ಮುಂದೆ ನಮ್ಮದು ಶರೀರ ಯಾವುದಾಗುತ್ತೆ? ಮಹಿಮ ಶರೀರವಾಗಿರುತ್ತೆ ಪ್ರಿಯರೇ. ಇವತ್ತೆಲ್ಲರೂ ಪೌಡರ್ ಹೊಡ್ಕೊಂತೀವಿ. ತಲೆ ಬೆಳ್ಳಗಾದ್ರ ಏನಂತಾರೆ ಅದಕ್ಕೆ? ಕಲರ್ ಹೊಡ್ಕೊಂತೀವಿ. ಎಲ್ಲರೂ ಕೂಡ ಏನು? ನಾನು ಹೆಂಗಾಗಿ ಕಾಣಬೇಕು. ಹೆಂಗ್ ಕಾಣಬೇಕಂದ್ರೆ ಯೌವನಸ್ಥನಾಗಿ ಕಾಣಬೇಕು ಅಂತೇಳಿ ಏನ್ ಮಾಡ್ತೀರಿ? ಬಿಳೆ ಕೂದಲಿದ್ದರು ಕರ್ರಗ್ ಮಾಡ್ಕೊಂತಾರ. ಮತ್ತೇನ್ ಮಾಡ್ತಾರೆ? ಪೌಡರ್ಗಳು, ಅವು ಇವು, ಬ್ಯೂಟಿ ಪಾರ್ಲರ್, ಆ ಪಾರ್ಲರ್, ಈ ಪಾರ್ಲರ್ ಅಂತೇಳಿ ಎಲ್ಲ ಕಡೆಗೆ ಹೋಗಿ ಏನ್ ಮಾಡ್ತಾರೆ? ಯೌವನಸ್ಥರಾಗಿ ಕಾಣ್ಬೇಕಂತೇಳಿ. ಯಾಕಂದ್ರೆ ಈ ಶರೀರ ಯೌವನಸ್ಥ ಆಗಲ್ಲ. ಬರ್ತಾ ಏನಾಗುತ್ತೆ? ಶರೀರಕ್ಕೆ ವಯಸ್ಸಾಗತ್ತೆ, ಆತ್ಮಕ್ಕೆ ವಯಸ್ಸಿಲ್ಲ. ಹಲ್ಲೆಲೂಯಾ, ಆತ್ಮಕ್ಕೆ ವಯಸ್ಸಿಲ್ಲ. ಆ ಆತ್ಮ ಏನಾಗತ್ರಿ? ಈ ಅಂಗಿಯನ್ನು ಉಟ್ಟುಕೊಂಡಿದೆ. ಎಷ್ಟು ವರ್ಷಗಳ ಕಾಲ? ದೇವರು ಎಷ್ಟು ವರ್ಷ ನೇಮಕ ಮಾಡಿದಾನೋ ಅಷ್ಟು ವರ್ಷಗಳ ಕಾಲ ಅಂಗಿ ಏನಾಗಿದೆ? ಈಗ ಶರೀರ ಉಟ್ಕೊಂಡಿದೆ. ಒಳಗಿನ ಮನುಷ್ಯ ಒಬ್ಬವನಿದ್ದಾನೆ. ಹಲ್ಲೆಲೂಯಾ, ಆತ್ಮ ಒಂದು ಇದೆ. ಯಾವಾಗ ಶರೀರ ಬಿತ್ತಲ್ಪಡುತ್ತೋ, ಬಿತ್ತಲ್ಪಟ್ಟ ಮೇಲೆ ಶರೀರ ಏನಾಗ್ಬಿಡುತ್ತೆ? ಹುಳಗಳ ಹಿಡಿದು ಮಣ್ಣಲ್ಲಿ ಬಂದಿರುವಂತದ್ದು
ಮಣ್ಣಾಗಿ ಹೋಗ್ಬಿಡುತ್ತೆ. ಆದರೆ ಯೇಸು ಬರುವಾಗ ಯಾರು ಆತನನ್ನು ನಂಬಿ ಸರಿಯಾದ ರೀತಿಯಲ್ಲಿ ನಡೆದುಕೊಂಡು ಕರ್ತನ ಭೋಜನ ಸಂಸ್ಕಾರದಲ್ಲಿ ಪಾಲ್ಗೊಂಡು ತಮ್ಮ ಜೀವಿತವನ್ನು ಆತನಿಗೆ ದಾರಿ ಎರೆದು ಆತನಿಗೋಸ್ಕರವಾಗಿ ಕಾಯ್ತಾ ಇರ್ತಾರೋ ಕನ್ಯೆಯೋಪಾದಿಯಲ್ಲಿ ಅವ್ರು ಏನಾಗ್ತಾರೆ, ನಿದ್ರಾವಸ್ಥೆಯಲ್ಲಿರುವಂತವ್ರ ದೇಹಗಳು ಸಮಾಧಿಗಳು ತೆರೆಯಲ್ಪಡ್ತಾವೆ. ಏನಾಗ್ತವೆ? ಸಮಾಧಿಗಳು ತೆರೆಯಲ್ಪಡ್ತಾವೆ. ರುಂಡ ಒಂದು ಕಡೆಗೆ, ಮುಂಡ ಒಂದು ಕಡೆಗೆ, ಕಾಲು ಒಂದು ಕಡೆಗೆ, ಕೈ ಒಂದು ಕಡೆಗೆ ಬಿದ್ದಿರ್ತವೆ. ಯಾಕೆ ಹೇಳ್ರಿ? ಸುಡಗಾಡಿ ಚಿಕ್ಕದಿರುತ್ತೆ. ಅಲ್ಲೆಲ್ಲ ಪ್ರೈಸ್ ದಿ ಲಾರ್ಡ್. ನೇರ ಮಾತುಗಳು, ಅಪ್ಶಕನ ಅಂತಿರ್ತಾರೆ ಕೆಲವು ಜನ. ಅಲ್ಲೆಲ್ಲೂಯ. ಸತ್ಯವನ್ನ ಸತ್ಯವಾಗಿ ಹೇಳಬೇಕು. ಹೇಳಲಾರ್ದಿದ್ರೆ ನಿಮಗೆ ಏನಾಗಲ್ಲ, ಗೊತ್ತಾಗಲ್ಲ. ಮಾಸ್ಕ್ ಹಾಕ್ಕೊಳ್ರಿ ಅಂತೇಳಿ ಅಷ್ಟು ಅಡ್ವರ್ಟೈಸ್ ಮಾಡಿದ್ದು ಯಾಕ ಕೊರೋನಾ ಬಂದೈತೆ ಅಂತೇಳಿ. ಅವ್ರು ಹೇಳಲಾರ್ದ ಸುಮ್ಮನೆ ಇದ್ರಂತ ತಿಳ್ಕೊಳ್ಳಿ. ಗೌರ್ಮೆಂಟ್ ಆಫ್ ಇಂಡಿಯಾ ಸುಮ್ಮನೆ ಇದ್ರಪ್ಪ ಅಂದ್ರ ಟಕ 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 ಅಂತೇಳಿ ಎಷ್ಟೋ ಹೆಣಗಳ ರಾಶಿಗಳು ಬಿದ್ದು ಬಿಡ್ತಿದ್ವು. ಎಲ್ಲಿ? ಇಲ್ಲಿ ಭಾರತ ದೇಶದಲ್ಲಿ. ಆದ್ರೆ ಅವ್ರು ಏನ್ ಮಾಡಿದ್ರಿ? ಫೋನ್ ಮಾಡಿದ್ರೆ ಹೆಂಗೆಲ್ಲ ಒಂದು 50 ಸೆಕೆಂಡು 1 ನಿಮಿಷಗಳ ಕಾಲ ಅಡ್ವರ್ಟೈಸ್ ಹೇಳಿದ್ದೇ ಹೇಳಿತ್ತು. ಅಲ್ಲೆಲ್ಲ ಈಗ ಕೆಲವೊಬ್ರು ಅದು ತೆಗೆಸ್ಕೊಂಡಿದ್ದಾರೆ, ಇನ್ನು ಕೆಲವೊಬ್ರು ಅದನ್ನ ಹಂಗೆ ಇಟ್ಕೊಂಡಿದ್ದಾರೆ. ಯಾಕೆ ಅದನ್ನೆಲ್ಲ ಅಡ್ವರ್ಟೈಸ್ ಮಾಡ್ಬೇಕಾಯ್ತ್ರಿ? ಹೇಳಲಾರ್ದೇ ಇದ್ರೆ ಯಾವ ಮನುಷ್ಯನಿಗೂ ಕೂಡ ಗೊತ್ತಾಗಲ್ಲ. ಕೆಲವು ಜನರು ಸತ್ಯವನ್ನ ಏನ್ ಮಾಡ್ತಾರೆ? ಮುಚ್ಚಿಡ್ತಾರೆ. ನೀವು ಕುಣಿ ತೆಗೆಯಕ್ಕೆ ಹೋಗಿರ್ತೀರಿ, ಓದೊಂದು ಸಮಯದಲ್ಲಿ ಏನಾಗುತ್ತೆ, ಯಾವ್ದಾದ್ರು ಅಡ್ಡ ಬಂದ್ರೆ ಎತ್ತ ಕಡೆ ಬಿಸಾಕ್ತೀರಿ. ಬಿಸಾಕಿದ ಸಮಯದಾಗ ಅದೊಂದು ರುಂಡ ಎಲ್ಲಿರುತ್ತೋ, ಮುಂಡ ಎಲ್ಲಿರುತ್ತೋ, ಅದೆಲ್ಲಿರುತ್ತೋ, ಇದು ಎಲ್ಲಿರುತ್ತೋ ಅದೆಲ್ಲ ಕೂಡ ಏನಾಗುತ್ತಂತೆ ವಾಕ್ಯ ಹೇಳುತ್ತೆ, ಜೋಡಣೆ ಆಗುತ್ತೆ. ಯಾರಿದು? ಮೊದಲನೇ ಪುನರುತ್ಥಾನ ಹೊಂದಿದವ್ರಿಗೆ. ಅಲ್ಲಿ ಹೇಳೋದು ಅರ್ಥ ಆಗ್ತಾ ಇದೆನಾ? ಮೊದಲನೇ ಪುನರುತ್ಥಾನ ಹೊಂದಿದಂತ ಭಕ್ತರದು ಅವ್ರದ್ದು ಎಲ್ಲ ಜೋಡಣೆ ಆದ ಮೇಲೆ ಅವರಿಗೆ ಹೊಸ ಅಂಗಿಯನ್ನು ದೇವರು ಕೊಡ್ತಾನೆ. ಯಾವ ಅಂಗಿ ಅದು? ಮಹಿಮೆಯ ಅಂಗಿ. ನೀವು ವಿಡಿಯೋ ನೋಡಿದಿರಲ್ಲ, ಲಾಸ್ಟ್ ಕ್ರಿಸ್ಮಸ್ ಅಲ್ಲಿ ವಿಡಿಯೋ ನೋಡಿದಿರಲ್ಲ, ಆ ಮಹಿಮೆಯ ಅಂಗಿ ಹೊಂದಿದಂಥವ್ರು ಹೆಂಗಿರ್ತಾರೆ? ಅವರಿಗೆ ವಯಸ್ಸಾಗಲ್ಲ. ಅವ್ರ ದೇಹಕ್ಕೆ ಏನಾಗಲ್ಲ, ವಯಸ್ಸಾಗಲ್ಲ. ಇವಾಗ ವಯಸ್ಸಾಗತ್ತೆ, ಈ ಶರೀರಕ್ಕೆ ವಯಸ್ಸಿದೆ, ಆದ್ರೆ ಆ ಶರೀರಕ್ಕೆ ಏನಿಲ್ಲ, ವಯಸ್ಸಿಲ್ಲ. ಅದನ್ನ ಹೊಂದಿಕೊಳ್ಳೋ ಸಲುವಾಗಿ ಯೇಸು ಸ್ವಾಮಿ ನಂಬ್ರಿ ಅಂತೇಳಿ ಹೇಳ್ತಾ ಇದ್ದೀವಿ ಹೊರತಾಗಿ ನೀವು ಆ ಕುಲ್ದಾಗ ಬರ್ರಿ, ಈ ಕುಲ್ದಾಗ ಬರ್ರಿ, ಅದ್ರಾಗ ಹೋಗ್ಕರಿ, ಇದ್ರಾಗ ಹೋಗ್ಕರಿ ಅಂತೇಳಿ ಯಾವ್ದ್ರಾಗ ಒಕ್ಕಳೋದು ಇಲ್ಲ, ಯಾವ್ದ್ರಾಗ ಹೊರಗೆ ಹೋಗೋದು ಇಲ್ಲ. ನೀನ್ ಎಲ್ಲಿಗೆ ಬರ್ಬೇಕು? ನೀನು ಪರಲೋಕಕ್ಕೆ ಬರ್ಬೇಕು. ನಿನ್ನ ನರಕದ ಅಗ್ನಿ ಅಂಚಿನಲ್ಲಿ ನಿಂತ್ಕೊಂಡಿದೀಯ. ಕಾಲಿಟ್ರೆ ಎಲ್ಲಿ ಬೀಳ್ತೀಯ? ಎಲ್ಲಿ ಬೀಳ್ತೀಯ? ನರಕದಲ್ಲಿ ಬೀಳ್ತೀವಿ. ಒಂದು ಜ್ಞಾಪಕ ಬರ್ತಾ ಇದೆ, ಒಂದು ಸಂಗತಿ ಹೇಳ್ತೀನಿ. ಹೀಗೆ ಒಬ್ಬ ದೈವ ಸೇವಕರು ಟ್ರೈನಲ್ಲಿ ಪ್ರಯಾಣ ಮಾಡ್ತಾ ಇದ್ರು. ಮಾಡ್ತಾ ಇರುವಂತ ಸಮಯದಲ್ಲಿ ಒಬ್ಬ ತಾಯಿ ಏರಿದ್ಲು. ಆಕೆಗೆ ಒಬ್ಬ ಮಗ ಇದ್ದಂತ ಸಮಯದಲ್ಲಿ ಆ ತಾಯಿ ಹೇಳಿದ್ಲು ಅಯ್ಯರನ್ನ ನೋಡಿ, ಅಯ್ಯರೇ ಇಷ್ಟು ಗಂಟೆಗೆ ನೀವು ಪಾಸ್ ಅಂತೇಳಿ ಗೊತ್ತಾಗ್ತಾ ಇದೆ, ಇಷ್ಟು ಗಂಟೆಗೆ ಟ್ರೈನ್ ನಮ್ಮೂರಲ್ಲಿ ಇರುತ್ತೆ, ಅಲ್ಲಿದ್ದಂಥ ಸಮಯದಲ್ಲಿ ನೀವೇನ್ ಮಾಡ್ಬೇಕು, ಆ ಸಮಯದಲ್ಲಿ ನನ್ನನ್ನ ಎಬ್ಬಿಸ್ಬೇಕು ಅಂತೇಳಿ. ಎಬ್ಬಿಸ್ಬೇಕು ಅಂತೇಳಿ ಹೇಳಿದಂಥ ಸಮಯದಲ್ಲಿ ಸಡನ್ ಆಗಿ ಅಯ್ಯೋರು ಬೈಬಲ್ ಓದ್ತಾ ಅವರು ರಾತ್ರಿ ಎಲ್ಲ ದೇವರಲ್ಲಿ ಕಳೀತಾ ಇರುವಂತ ಸಮಯದಲ್ಲಿ ಸಡನ್ ಆಗಿ ಆಕೆ ಹೇಳಿರುವಂತ ನೆನಪು ಬಂತು. ಸಡನ್ ಆಗಿ ಏನ್ ಮಾಡಿದ್ರು, ಆ ತಾಯಿಯನ್ನ ಅಯ್ಯೋರು ಏನ್ ಮಾಡಿದ್ರಿ, ಎಬ್ಸಿದ ತಕ್ಷಣ ಆ ತಾಯಿ ಹೇಳಿದ್ಲು, ಥ್ಯಾಂಕ್ ಯು ರೀ ಅಯ್ಯೋರು ಅಂತೇಳಿ, ನಾನು ಮೊದ್ಲಿರ್ತೀನಿ, ಆಮೇಲೆ ನನ್ನ ಮಗುವನ್ನ ನೀವೇನ್ ಮಾಡ್ರಿ, ಕೊಡ್ರಿ ಅಂತೇಳಿ. ಆಯ್ತು, ಸಡನ್ ಆಗಿ ಟ್ರೈನ್ ನಿಂತ್ಕೊಂಡಿತ್ತು. ಆ ತಾಯಿ ಸಡನ್ ಆಗಿ, ಟ್ರೈನಲ್ಲಿ ಹೋದ್ರೆ ಗೊತ್ತಿರುತ್ತೆ, ಸಡನ್ ಆಗಿ ಇಳಿದು ಬಿಟ್ಲು. ಅಯ್ಯರು ಹೇಳ್ತಾ ಇದ್ದಾರೆ, ಕೂಗ್ತಾ ಇದ್ದಾರೆ, ಅಮ್ಮ ಮಗು ತಗೋ, ಅಮ್ಮ ಮಗು ತಗೋ, ಅಮ್ಮ ಮಗು ತಗೋ ಅಂತೇಳಿ. ಆದ್ರೆ ಆಕೆ ಅಲ್ಲಿ ಇಲ್ಲ. ಆಕೆ ಏನಾಗಿರ್ಬೋದು, ಆಕೆಗೆ ಏನಾಗಿರ್ಬೋದು? ಅಯ್ಯರ್ ಕೂಗ್ತಾ ಇದ್ದಾರೆ. ಇಲ್ಲ, ಸ್ವಲ್ಪ ಹೊತ್ತಾದ್ಮೇಲೆ ಟ್ರೈನ್ ಕದಲೋದಕ್ಕೆ ಪ್ರಾರಂಭವಾಯಿತು. ನೆಕ್ಸ್ಟ್ ಸ್ಟೇಷನ್ ಬಂತು ಪ್ರಿಯರೇ. ಅವಾಗ ಅಯ್ಯರ್ ನೋಡಿದ್ರೆ ಯಾವುದು ಆಕೆ ಇಳಿಬೇಕಂತೇಳಿ ಅಂದುಕೊಂಡಿದ್ಲು, ಆ ಸ್ಟೇಷನ್ ಯಾವ್ದಾಗಿತ್ರಿ, ಅದೇ ಆಗಿತ್ತು. ಟ್ರೈನ್ ಎಲ್ಲಿ ನಿಂತ್ಕೊಂಡಿತ್ತು ಗೊತ್ತಾ? ನದಿ, ಸಮುದ್ರದ ಮೇಲೆ ಇರ್ತಕ್ಕಂಥ ಬ್ರಿಡ್ಜಿನ ಮೇಲೆ ನಿಂತ್ಕೊಂಡಿತ್ತು ಟ್ರೈನ್. ಆಕೆ ನೇರವಾಗಿ ಇಳಿದು ಎಲ್ಲಿ ಬಿದ್ದಿದ್ದಾಳೆ, ನೀರಿನಲ್ಲಿ ಬಿದ್ದಿದ್ದಾಳೆ ಪ್ರಿಯರೇ. ಅಲ್ಲಿಯ ಹೇಳೋದು ಅರ್ಥ ಆಗ್ತಾ ಇದೆನಾ? ಅದರಂಗಿದ್ದೀರಿ ನೀವೆಲ್ಲರೂ, ಹೇಳಿದಿರಿ, ಅದರಂಗಿದ್ದೀರಿ. ಕೆಳಗಡೆ ಇಳಿಬೇಕು ಅಂತೇಳಿ ಇಳಿದ್ರೆ ಎಲ್ಲಿಗೆ ಹೋಗ್ತೀರಿ? ಈಗ ಎಲ್ಲಿಗೆ ಹೋಗ್ತೀರಿ? ಪಾತಾಳಕ್ಕೆ ಹೋಗ್ತೀರಿ. ಅದ್ರ ಸಲುವಾಗಿ ನೀವೇನ್ ಮಾಡ್ಬೇಕು, ಪಾತಾಳಕ್ಕೆ ಹೋಗಬಾರ್ದಂದ್ರೆ ನೀವೇನ್ ಮಾಡ್ಬೇಕು, ಮುಂದೆ ಸ್ಟೇಷನ್ ಐತೆ ಅಂತೇಳಿ ನೀವು ಗುರುತಿಡಿಬೇಕು. ಯಾಕೆ ಹೇಳ್ತಾ ಇದ್ದಾನಂದ್ರೆ, ಆ ಅಯ್ಯೋರು ಸ್ವಲ್ಪ ಜಾಗರೂಕತೆ ವಹಿಸಿದ್ರೆ ಆಕೆ ಉಳಿಬಹುದಾಗಿತ್ತು. ಯಾಕ
ಶ್ಯಾಮ್ ಜಬುದರಾಯ್ ಅಯ್ಯೋರು ಹೇಳಿರ್ತಕ್ಕಂಥ ಒಂದು ವಿಷಯವನ್ನು ಹೇಳ್ತಾ ಇರೋದು, ಜ್ಞಾಪಕ ಮಾಡಿಕೊಳ್ತಾ ಇರೋದು. ಅವ್ರು ಹೇಳಿದ್ರು, ಆ ಅಯ್ಯೋರು ದೇವರ ಬಗ್ಗೆ ಸರಿಯಾದ ರೀತಿಯಲ್ಲಿ ಅಂದ್ರೆ ಸತ್ಯವನ್ನ ಸತ್ಯವಾಗಿ ಬೋಧಿಸದೆ ಕೆಲವು ಜನ ಏನ್ ಮಾಡ್ತಾರೆ, ಮುಚ್ಚಿಟ್ಕೊಳ್ತಾರೆ. ಸೇವೆಯನ್ನ ಹೆಂಗ್ ಮಾಡ್ತಾ ಇರ್ತಾರೆ ಕೆಲವು ಜನ, ನಮಗೆ ಸ್ಯಾಲ್ರಿ ಬಂದ್ರೆ ಸಾಕಪ್ಪ, ತಿಂಗಳಿಗೆ ನಮಗೆ ಬಂದ್ರೆ ಸಾಕು, ಸುಮ್ಮನೆ ಹೇಳೋದಾದ ವಾಕ್ಯ ಓದೋದಾದ್ರ ಹೋಗೋದಾದ. ಹಲ್ಲೆಲೂಯಾ. ಮುಳುಗು ದೀಕ್ಷಾ ಸ್ನಾನದ ಬಗ್ಗೆ ಹೇಳಲ್ಲ, ಪವಿತ್ರಾತ್ಮನ ಅಭಿಷೇಕದ ಬಗ್ಗೆ ಹೇಳಲ್ಲ, ನರಕದ ಬಗ್ಗೆ ಹೇಳಲ್ಲ, ಪಾತಾಳದ ಬಗ್ಗೆ ಹೇಳಲ್ಲ, ಸತ್ಯದ ಬಗ್ಗೆ ಹೇಳಲ್ಲ, ಪರಲೋಕದಲ್ಲಿರ್ತಕ್ಕಂಥ ಮಹಿಮೆ ಕಿರೀಟದ ಬಗ್ಗೆ ಹೇಳೋದಿಲ್ಲ. ಕಾರಣ ಏನು? ಅವ್ರಿಗೆ ಅವೆಲ್ಲ ಹೇಳಿದ್ರೆ ಜನರು ಏನ್ ಮಾಡಲ್ಲ, ಸ್ವಲ್ಪ ಹೊತ್ತು ಕೇಳ್ತಾರೆ ಮತ್ತೆ ಬಿಟ್ಬಿಡ್ತಾರೆ. ಎಲ್ಲಿ ನಮ್ಮನ್ನು ತುಚ್ಛೀಕರಿಸ್ತಾರೆ, ಅವ್ರಿಗೆ ಕೊಟ್ಟಿರ್ತಾರೆ ಅದೇ ಮ್ಯಾನ್ಯಲ್ ಅವ್ರನ್ನ ಏನ್ ಮಾಡ್ತಾರೆ, ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ. ಮಾಸ್ಟರ್ಗಳಿಗೆ ಕೊಟ್ಟಿರ್ತಾರಲ್ರಿ, ಹಲ್ಲೆಲೂಯಾ, ಅದನ್ನೇ ಅವ್ರು ಏನು ಮಾಡ್ತಾರೆ, ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ. ಬೇರೆ ಎಕ್ಸ್ಟ್ರಾ ಹೇಳಿದ್ರಪ್ಪ ಅಂದ್ರೆ ಸಮಯನೂ ಸಿಗಲ್ಲ. ಯಾಕೆ ಹೇಳ್ಬೇಕೆನ್ನುವಂತ ಬೇಜವಾಬ್ದಾರಿತನ ಕೆಲವು ಅಯ್ಯವರಲ್ಲಿ ಇವತ್ತಿಗೂ ನಾವು ಕಾಣ್ತಾ ಇದ್ದೇವೆ ಪ್ರಿಯರ. ಅದ್ರ ಸಲ ಅಯ್ಯವ್ರು ಹೇಳಿದ್ರು, ಆ ತಾಯಿ ನೇರವಾಗಿ ಎಲ್ಲಿ ಬಿದ್ದ್ರಿ, ಸಮುದ್ರದಲ್ಲಿ ಬಿದ್ದು ಬಿಟ್ಲು ಪ್ರಿಯರೇ. ಹಲ್ಲೆಲೂಯಾ. ಅದ್ರ ಸಲುವಾಗಿ ನೀನಲ್ಲಿ ಬೀಳಬಾರ್ದಾದ್ರೆ ನೀನ್ ಏನ್ ಮಾಡ್ಬೇಕು, ರಕ್ಷಣೆಯನ್ನ ಹೊಂದಬೇಕು. ಸತ್ತು ಹೋಗಿರ್ತಕ್ಕಂಥ ಭಕ್ತರ ದೇಹಗಳು ಏನಾಗ್ತವೆ, ಎದ್ದು ಮಹಿಮ ಶರೀರ ಧರಿಸಿಕೊಂಡ ಮೇಲೆ ಮಹಿಮೆ ಮೇಘದಲ್ಲಿ ದೇವರು ಬರ್ತಾ ಇರ್ತಾನೆ ಪ್ರಿಯರೇ. ಮೊದಲಿಂಗ ಹೆಂಗ್ ಬರ್ತಾನೆ ಹೇಳ್ರಿ, ಹೆಂಗ್ ಬರ್ತಾನೆ, ಸಪ್ಪು ಬರ್ತಾರೆ. ಮದುವೆ ಮನೆ ಅಂದ್ರೆ ಸಪ್ಪಗಿರುತ್ತ, ಹೆಂಗಿರುತ್ತೆ, ಖಡಕ್ ಇರುತ್ತಂತಾರೆ ನಾಗರೆಡ್ಡಿ. ಹೇಗಿರುತ್ತೆ, ಖಡಕ್ ಇರುತ್ತ. ಸೌಂಡ್ ಮಾಡುವಂತ ಒಂದು ಎಲ್ಲ ಸಾಮಗ್ರಿಗಳಲ್ಲಿ ಇರ್ತಾವ. ಇವಾಗೆಲ್ಲ ಡಿಜೆಗಳು ಬಂದ್ಬಿಟ್ಟಾವ. ಏನ್ ಬಂದವ್ರಿ, ಡಿಜೆ ಇಟ್ಬಿಡ್ತಾರೆ. ಅವ್ರನ್ನ ಕರೆಸೋದಿಲ್ಲ ಬಿಡಿಸೋದಿಲ್ಲ, ಏನ್ ಮಾಡ್ತಾರೆ, ಡಿಜೆ ಇಟ್ಬಿಡ್ತಾರೆ. ಕೆಲವೊಬ್ರು ಕರೆಸ್ತಾರೆ, ಬ್ಯಾಂಡ್ ಮೇಳ ಎಲ್ಲ ತಾಳಗಳ ಎಲ್ಲವ್ರನ್ನ ಏನ್ ಮಾಡ್ತಾರೆ, ಕರೆಸ್ತಾರೆ ಪ್ರಿಯರೇ. ಅದರಂಗೆ ತುತ್ತೂರಿ ಧ್ವನಿ ಆಗುತ್ತೆ ಪ್ರಿಯರೇ. ಎಲ್ಲಿ, ಮಧ್ಯಾಕಾಶದಲ್ಲಿ ತುತ್ತೂರಿ ಧ್ವನಿ ಆದಾಗ ಸತ್ತು ಹೋಗಿರ್ತಕ್ಕಂಥ ಭಕ್ತರ ದೇಹಗಳು ಏನಾಗ್ತವೆ, ಮೊದಲು ಎದ್ದು ಬರ್ತವೆ. ಎದ್ದು ಮಹಿಮ ಶರೀರವನ್ನು ಧರಿಸಿಕೊಂಡ ಮೇಲೆ ಒಂದು ವೇಳೆ ದೇವರ ಚಿತ್ತ ಇದ್ದು ನಾವು ಹಂಗೆ ಇದ್ದು ಅಂತ ತಿಳ್ಕೊರಿ, ಈ ದೇಹದಲ್ಲಿ ಕಣ್ಣು ರೆಪ್ಪೆ ಬಡಿಯುವಷ್ಟರೊಳಗಡೆ ನಮ್ಮ ದೇಹ ಏನಾಗುತ್ತೆ, ಮಹಿಮ ಶರೀರವಾಗಿ ಮಾರ್ಪಾಟಾಗಿ, ರಾಕೆಟ್ ಎಷ್ಟು ಸ್ಪೀಡ್ ಹೋಗುತ್ತೋ ಅದಕ್ಕಿಂತ ಸ್ಪೀಡ್ ಆಗಿ ನಾವು ಆಯಸ್ಕಾಂತದೋಪಾದಿಯಲ್ಲಿ ದೇವರ ಬಳಿಗೆ ನಾವು ಸೇರಿಕೊಂಡು ಬಿಡ್ತೀವಿ ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದ್ದೇವೆ ಸ್ಪಷ್ಟವಾಗಿ ಪ್ರಿಯರೇ, ಆ ಒಂದು ರಕ್ಷಣೆಯನ್ನ ನೀನು ಹೊಂದಿಕೊಂಡ್ರೆ ನಿನಗೆ ನಿತ್ಯ ಜೀವ ಇದೆ, ಆಶೀರ್ವಾದ ಇದೆ. ಒಂದು ವೇಳೆ ರಕ್ಷಣೆಯನ್ನು ನೀನು ತಿರಸ್ಕಾರ ಮಾಡಿದರೆ ನೀನು ದಂಡನೆಯನ್ನ ನೀನಾಗಿ ಆಹ್ವಾನ ಮಾಡಿಕೊಳ್ತೀಯ. ಅದ್ರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ, ವಾಕ್ಯ ಏನು ಹೇಳುತ್ತೋ ಅದನ್ನೇ ಇಲ್ಲಿ ಹೇಳಲಾಗುತ್ತೆ ಪ್ರಿಯರೇ. ಅದ್ರ ಸಲುವಾಗಿ ನೀವೇನ್ ಮಾಡಬಾರ್ದು, ರಕ್ಷಣೆ ಗುಂಪಿನಲ್ಲಿ ಇರಬೇಕು ಹೊರತಾಗಿ ದಂಡನೆಯ ಗುಂಪಿನಲ್ಲಿ ಇರಬಾರ್ದು. ರಕ್ಷಣೆ ಯೇಸು ಕ್ರಿಸ್ತನ ಮೂಲಕವಾಗಿ ಮಾತ್ರ ಬರುವಂತದ್ದು. ಇಲ್ಲಿ ಸ್ವಾಮಿ ವಿವೇಕಾನಂದ ಅವ್ರು ಇದಾರ, ಅವ್ರು ಹೇಳಿದಂತ ವಾಕ್ಯ ಇದೇನಾ, ಏನಂತ ಹೇಳ್ತಾ ಇದ್ರಿ, ನಿಮಗೆ ಮುಕ್ತಿ ರಕ್ಷಣೆ ಬೇಕಾದಲ್ಲಿ ಯೇಸುವನ್ನ ಹಿಂಬಾಲಿಸಿರಿ. ಯೇಸುವಿನ ನಾಮವೇ ಊಹಿಸಲು ಬೇರೆ ಯಾವ ದೇವರಿಗಿಂತಲೂ ಅತ್ಯಂತ ಉನ್ನತವಾದದ್ದು. ರಕ್ಷಣೆ ಬೇಕಾದ್ರೆ ಏನ್ ಮಾಡ್ರಿ, ಯೇಸುವನ್ನೇ ಹಿಂಬಾಲಿಸ್ರಿ. ಮುಕ್ತಿ ಕೊಡುವಂತ ಆತನು ಮಾತ್ರ. ಮತ್ತೆ ಇನ್ನೊಂದು ಕಡೆ ಹೇಳ್ತಾ ಇದ್ದಾರೆ ಪ್ರಿಯರ್, ಅವ್ರು ಏನಂತೇಳಿ, ನಾನು ಯೇಸು ಕ್ರಿಸ್ತರನ್ನ ಸ್ವೀಕಾರ ಮಾಡಬೇಕಾದರೆ ಅವರನ್ನ ಬೇರೆ ಯಾವ ರೀತಿಯಿಂದಲೂ ಸ್ವೀಕರಿಸದೆ ದೇವರಾಗಿಯೇ ಪೂಜಿಸಿ ಸ್ವೀಕರಿಸುವೆನು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅವರಿಗಿರ್ತಕ್ಕಂಥ ಮನಸ್ಥಿತಿ ಭಾರತ ದೇಶದಲ್ಲಿ ಇರ್ತಕ್ಕಂಥ ಎಲ್ಲಾ ಮನುಷ್ಯರಿಗಿದ್ದಿದ್ರೆ ಈ ಭಾರತ ದೇಶ ಎಷ್ಟೋ ದಿವಸಗಳಿಗಿಂತ ಹಿಂದಿತವಾಗಿ ಏನಾಗ್ತಾ ಇತ್ತು, ಪರಲೋಕದಲ್ಲಿ ಫುಲ್ ಸೀಟ್ಗಳು ರಿಸರ್ವೇಶನ್ ಆಗಿರ್ತಿದ್ವು ಭಾರತ ದೇಶದ ಮೂಲಕವಾಗಿ. ಹಲ್ಲೆಲೂಯಾ. ಇನ್ನೊಂದು ಮಾತು ನೆನಪು ಮಾಡ್ತೀನಿ ನೋಡ್ರಿ, ನಾನು ಪ್ಯಾಲೆಸ್ತೇನಿನಲ್ಲಿ ಇದ್ದಿದ್ದರೆ ಜೀಸಸ್ಸಿನ ಕಾಲದಲ್ಲಿ ಅವನ ಪಾದಗಳನ್ನು ನಾನು ಕಣ್ಣೀರಿನಿಂದ ತೊಳೆಯುತ್ತಿರಲಿಲ್ಲ, ನನ್ನ ಹೃದಯದ ರಕ್ತದಿಂದ ತೊಳೆಯುತ್ತಿದ್ದೆ. ಆತನ ಹೃದಯವನ್ನು ಕೊಯ್ಬೇಕಾದ್ರೆ ಆತನ ಪ್ರಾಣ ಏನಾಗ್ಬೇಕು, ಹೋಗ್ಬೇಕು. ಪ್ರಾಣ ಹೋದ್ರೆ ಅಲ್ವಾ ಹೃದಯದ ರಕ್ತ ಬರುವಂತದ್ದು. ಹಲ್ಲೆಲೂಯಾ. ಅಷ್ಟರ ಮಟ್ಟಿಗೆ ಸ್ವಾಮಿ ವಿವೇಕಾನಂದ ಅವರಿಗೆ ಯೇಸು ಕ್ರಿಸ್ತ ಮಹಾಪ್ರಭುಗಳು ಪ್ರಭಾವಿತರಾಗಿದ್ರು. ಅವರು ತಮ್ಮ ಪಕ್ಕದಲ್ಲಿ ಯಾವಾಗಲೂ ಕೂಡ ಒಂದು ಪುಸ್ತಕವನ್ನ ಇಟ್ಟುಕೊಂಡಿರ್ತಿದ್ರು ಪ್ರಿಯರೇ, ಇಮಿಟೇಷನ್ ಆಫ್ ಕ್ರೈಸ್ಟ್ ಅಂತೇಳಿ, ಕ್ರಿಸ್ತನನ್ನ ಅನುಸರಿಸುವಿಕೆ ಎನ್ನುವಂತ ಪುಸ್ತಕ ಯಾವಾಗಲೂ ಕೂಡ ಯಾರ ಬಳಿಯಲ್ಲಿ ಇರ್ತಾ ಇತ್ತು, ಸ್ವಾಮಿ ವಿವೇಕಾನಂದ ಅವರ ಬಳಿಯಲ್ಲಿ ಇರ್ತಾ ಇತ್ತು ಪ್ರಿಯರೇ. ಅದ್ರ ಸಲುವಾಗಿ ನಾವು ನೋಡ್ತಾ ಇದ್ದೇವೆ, ರಕ್ಷಣೆ ನಿಮಗೆ, ಮುಕ್ತಿ ನಿಮಗೆ ಬೇಕಾದ್ರೆ ನೀವು ಯಾರನ್ನ ನಂಬಬೇಕು, ಯೇಸುವನ್ನೇ ನಂಬಬೇಕು. ಹಿಂದೆ ಏನೆಲ್ಲ ಮಾಡ್ಕೊಂಡು ಬಂದಿದ್ದೀರೇನೋ, ಆದ್ರೆ ಅದರಲ್ಲಿ ಮೋಕ್ಷ ರಕ್ಷಣೆ ಇಲ್ಲ. ಅವು ಮನುಷ್ಯರು ಮಾಡಿದಂತ
ಪದ್ಧತಿಗಳು ಇಲ್ಲಿರುವಂಥವ್ರಿಗೆ ಹೇಳ್ತಾ ಇರೋದು, ಹೊರಗಡೆ ಇರುವಂಥವ್ರಿಗೆ ಹೇಳೋದಕ್ಕೆ ಅಧಿಕಾರ ನಮಗೆ ಇಲ್ಲ. ನಿಮ್ಮ ಸ್ಕೂಲಿಗೆ ಬಂದವ್ರಿಗೆ ಮಾತ್ರ ಪಾಠ ಹೇಳ್ತೀರಿ ಮೇಷ್ಟ್ರೆ, ಬೇರೆಯವ್ರಿಗೆ ಹೇಳೋದಕ್ಕೆ ಇರಲ್ಲ. ಅದರಂಗೆ ನಮ್ಮ ಸ್ಕೂಲ್ ಸ್ಟೂಡೆಂಟ್ಗಳಿಗೆ ಮಾತ್ರ ನಾವು ಪಾಠವನ್ನ ಹೇಳ್ತಾ ಇರೋದು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವ್ರು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಸಮಯದಲ್ಲಿ ನಾವೆಲ್ಲರೂ ಎದ್ದು ನಿಂತ್ಕೊಳ್ಳೋಣ. ದೇವ್ರ ವಾಕ್ಯ ಹೇಳ್ತಾ ಇದೆ, ಪ್ರಿಯರೇ, ನೀನು ಎಲ್ಲಿದ್ದಿ ಎಂಬುದಾಗಿ ದೇವ್ರು ನಿನ್ನನ್ನು ಕೇಳ್ತಾ ಇದ್ದಾನೆ. ನಿನ್ನನ್ನು ಉಂಟು ಮಾಡಿದ ದೇವರು ನಿನ್ನನ್ನು ಕೇಳ್ತಾ ಇದ್ದಾನೆ, ನೀನು ಎಲ್ಲಿದ್ದೀಯಾ? ನೀನು ಯಾವ ದೇವರಿಗೆ ತಪ್ಪುಗಳನ್ನ ಮಾಡಿ ಬಚ್ಚಿಟ್ಟುಕೊಳ್ತಾ ಇದೆಯೋ ಆ ದೇವರು ನಿನ್ನನ್ನು ಕೇಳ್ತಾ ಇದ್ದಾನೆ. ನೀನು ಎಲ್ಲಿದ್ದೀಯಾ? ನೀನು ಯಾವ ದೇವರಿಗೆ ವಿರುದ್ಧವಾಗಿ ಪಾಪಗಳನ್ನು ಮಾಡ್ತಾ ಇದೆಯೋ ಆ ದೇವರು ಕೇಳ್ತಾ ಇದ್ದಾನೆ. ಈ ಸಮಯದಲ್ಲಿ ನೀನು ಎಲ್ಲಿದ್ದೀಯಾ ಎಂಬುದಾಗಿ. ಪ್ರಿಯನೇ, ಪ್ರಿಯಳೇ, ನೀನು ಆದಾಮನಲ್ಲಿದ್ದೀಯಾ ಅಥವಾ ಕ್ರಿಸ್ತನಲ್ಲಿದ್ದೀಯಾ? ನೀನು ಆದಾಮನಲ್ಲಿದ್ದರೆ ನಿನಗೆ ಮರಣ, ಪಾತಾಳ. ನೀನು ಕ್ರಿಸ್ತನಲ್ಲಿದ್ದರೆ ನಿನಗೆ ನಿತ್ಯ ಜೀವ, ಪರಲೋಕದ ಜೀವ, ಮಹಿಮೆಯ ಶರೀರ ನಿನಗೆ ಬೇಕಾದರೆ ನೀನು ರಕ್ಷಣೆ ಹೊಂದಬೇಕು. ಒಂದು ವೇಳೆ ನೀನು ದೇವರನ್ನ ತುಚ್ಛೀಕರಿಸಿದರೆ, ದೇವರು ಈ ಲೋಕದಲ್ಲಿ ನಿನಗೋಸ್ಕರವಾಗಿ ಇಟ್ಟಿರ್ತಕ್ಕಂಥ ದೈವ ಬೋಧನೆಯ ವಾಕ್ಯಗಳನ್ನ ನೀನು ಬಿಟ್ಟು ಅವುಗಳನ್ನ ಧಿಕ್ಕಾರ ಮಾಡಿದರೆ ನಿನಗೆ ಮೋಕ್ಷ ಇಲ್ಲವೇ ಇಲ್ಲ ಎಂಬುದಾಗಿ ಸತ್ಯವೇದ ಹೇಳ್ತಾ ಇದೆ. ಪ್ರಿಯರೇ, ಈ ಸಮಯದಲ್ಲಿ ನಿರ್ಧಾರ ತೆಗೆದುಕೋ. ಕಣ್ಮುಚ್ಚಿ ಯಾವ ದೇವರು ನಿನಗೋಸ್ಕರವಾಗಿ ಪ್ರಾಣವನ್ನ ಕೊಡುವಷ್ಟರ ಮಟ್ಟಿಗೆ ಪ್ರೀತಿಸಿ ನಿನ್ನನ್ನು ಹುಡುಕುವುದಕ್ಕಾಗಿ ಬಂದಿದ್ದಾನೋ ಆ ದೇವರು ಕೇಳ್ತಾ ಇದ್ದಾನೆ, ನೀನು ಎಲ್ಲಿದ್ದೀ ಎಂಬುದಾಗಿ. ಸಹೋದರ ಸಹೋದರಿಯೇ, ಪಾಪದಲ್ಲಿದ್ದೀಯಾ? ಪರಿಶುದ್ಧತೆ ಕಡೆಗೆ ನೀನು ಬರಬೇಕು. ದಂಡನೆಯ ಗುಂಪಿನಲ್ಲಿದ್ದೀಯಾ? ರಕ್ಷಣೆ ಗುಂಪಿನ ಕಡೆಗೆ ನೀನು ಬರಬೇಕು. ಆದಾಮನಲ್ಲಿ ಇದ್ದೀಯಾ? ಕಡೇ ಆದಾಮನಾಗಿರುವ ಯೇಸು ಕ್ರಿಸ್ತನಲ್ಲಿ ನೀನು ಬರಬೇಕು ಎಂಬುದಾಗಿ ವಾಕ್ಯ ತಿಳಿಸ್ತಾ ಇದೆ. ಈ ಸಮಯದಲ್ಲಿ ನೀನು ಪರೀಕ್ಷೆ ಮಾಡಿಕೋ. ದೀಕ್ಷಾ ಸ್ನಾನ ತೆಗೆದುಕೊಳ್ಳುವವರು ರಕ್ಷಣೆ ಹೊಂದುವರು. ಅವರಿಗೋಸ್ಕರವಾಗಿರುವಂತಹ ಆಶೀರ್ವಾದಗಳ ಕುರಿತಾಗಿ ಮಾರ್ಕ 16 ಹಿಡಿದು 20 ವಚನಗಳವರೆಗೆ ನಾವು ನೋಡ್ತಾ ಇದ್ದೇವೆ. ಈ ಸಮಯದಲ್ಲಿ ಆಶೀರ್ವಾದಗಳು ನಿನ್ನ ಸ್ವಂತವಾಗಬೇಕಾದರೆ ಇಲ್ಲಿಯೇ ದೇವರನ್ನು ನೀನು ಕಂಡುಕೋ. ಪ್ರಿಯನೇ, ಪ್ರಿಯಳೇ, ದೇವರು ಒಂದು ಸ್ಥಾನವನ್ನ, ಒಂದು ಸಮಯವನ್ನು ನಿನಗೋಸ್ಕರವಾಗಿ ಕೊಟ್ಟು ಕರೆದಿದ್ದಾನೆ. ಈ ಸಮಯದಲ್ಲಿಯೇ ನಿನ್ನನ್ನು ನೀನು ತಗ್ಗಿಸಿಕೊಂಡು, ದೇವರೇ, ನಾನು ನಿನಗೆ ಶರಣಾಗ್ತೀನಿ ಎಂಬುದಾಗಿ ದೇವರಿಗೆ ಶರಣಾಗಿ ನಿನ್ನ ಪಾಪಗಳನ್ನು ಒಪ್ಪಿಕೊಂಡು ಬಿಟ್ಟು ದೇವರ ಕಡೆಗೆ ನೀನು ಬಂದ್ರೆ ನಿನಗೆ ಆಶೀರ್ವಾದ ಉಂಟು, ನಿನಗೆ ಪರಲೋಕ ಉಂಟು, ನಿನಗೆ ನಿತ್ಯ ಜೀವ ಉಂಟು. ಈ ಸಮಯದಲ್ಲಿ ನಾವೆಲ್ಲರೂ ಕೂಡ ಪ್ರಾರ್ಥಿಸೋಣ. ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆ. ಸರ್ವಶಕ್ತಿಯುಳ್ಳ ದೇವರೇ, ಕರುಣಾನಿಧಿಯ ತಂದೆಯಪ್ಪ, ನಿನಗೆ ಸ್ತೋತ್ರ. ಹೌದು ಕರ್ತನೆ, ಎಲ್ಲಿ 2-3 ಕೂಡಿ ನನ್ನ ಧ್ಯಾನ ಮಾಡುವವರ ಮಧ್ಯದಲ್ಲಿ ನಾನು ಇರುತ್ತೇನೆ ಎಂಬುದಾಗಿ ಹೇಳಿದ್ದೆ. ಹೌದು ರಕ್ಷಕನೇ, ನಮ್ಮ ಮಧ್ಯದಲ್ಲಿ ನೀನು ಇದ್ದುದಕ್ಕಾಗಿ ಸ್ತೋತ್ರ. ನಮ್ಮ ಸಂಗಡ ನೀನು ಮಾತಾಡಿದಕ್ಕಾಗಿ ಸ್ತೋತ್ರ. ರಕ್ಷಣೆ ಹೊಂದಬೇಕೆಂಬುದಾಗಿ ಸತ್ಯವನ್ನ ಬೋಧನೆ ಮಾಡಿದಕ್ಕಾಗಿ ಸ್ತೋತ್ರ. ಸ್ತೋತ್ರ ಸ್ವಾಮಿ. ಹೌದು ಕರ್ತನೆ, ನೀನು ಸಹಾಯಕನಾಗಿದ್ದ ನಡೆಸಲು ಇಷ್ಟಪಟ್ಟಿದ್ದಕ್ಕಾಗಿ ಸ್ತೋತ್ರ. ಈ ಲೋಕದಲ್ಲಿ ಜೀವಿಸುವ ಸಕಲ ಆಶೀರ್ವಾದಗಳು ನಾನು ಇಟ್ಟಿದ್ದೇನೆ, ಅವುಗಳನ್ನು ಅನುಭವಿಸಿರಿ, ನಿತ್ಯ ಜೀವಕ್ಕೆ ಬಾಧ್ಯಸ್ಥರಾಗಿರಿ ಎಂಬುದಾಗಿ ಬೋಧಿಸಿದ್ದಕ್ಕಾಗಿ ಸ್ತೋತ್ರ. ಕಳೆದುಕೊಂಡಿರ್ತಕ್ಕಂಥ ದಿನಗಳು, ಕಳೆದುಕೊಂಡಿರ್ತಕ್ಕಂಥ ಅಪ್ಪ ಆಶೀರ್ವಾದಗಳನ್ನ ಪುನಃ ನಮಗೆ ಕೊಡಲು ನೀನು ಇಷ್ಟಪಟ್ಟು ಬಂದಿದ್ದಕ್ಕಾಗಿ ಸ್ತೋತ್ರ, ತಿಳಿಸಿದ್ದಕ್ಕಾಗಿ ಸ್ತೋತ್ರ. ದೇವರೇ, ಅನೇಕ ದಿವಸಗಳಿಂದ ನಿನ್ನನ್ನು ಕಂಡುಕೊಳ್ಳದೆ ಅನೇಕ ತಪ್ಪಾದ ಆಲೋಚನೆಯಲ್ಲಿ ಮುಳುಗಿರುವಂತ ಇವರಿಗೆ ಸ್ವಾಮಿ ನೀನು ಅದ್ಭುತವಾಗಿ ಮಾತಾಡಿದೆ ಸ್ವಾಮಿ. ಇವರ ಮನಸ್ಸುಗಳನ್ನು ಮಾರ್ಪಡಿಸು, ಪ್ರಾಪಂಚಿಕ ಬುದ್ಧಿ ಕರ್ತನೆ ತೊಲಗಿಸಿ ಪಾರಮಾರ್ಥಿಕ ಜ್ಞಾನವನ್ನು ಸ್ವಾಮಿ ನೀನು ತುಂಬಿಸು. ದೇವರೇ, ಸಹಾಯ ಮಾಡಿ ನಡೆಸು. ನೀನು ಒಳ್ಳೆ ದೇವರು ಕರ್ತನ ಆಗಿದೆ ಸ್ವಾಮಿ. ಇವರಿಗೆ ಸ್ವಾಮಿ ಕರ್ತನೆ, ನೀನು ಹೃದಯದ ಕಲ್ಮಶವನ್ನು ತೆಗೆಯಲು ಇಷ್ಟಪಟ್ಟು ಬಂದಿದೆ ಸ್ವಾಮಿ. ನಿನ್ನಲ್ಲಿದ್ದವರಿಗೆ ಯಾವ ಶಿಕ್ಷೆ ವಿಧಿ ಇಲ್ಲ ಎಂಬುದಾಗಿ ಸ್ಪಷ್ಟವಾಗಿ ಹೇಳಿದ್ದೆ. ಪಾಪ ಮಾಡಿದವರಿಗೆ ಶಿಕ್ಷೆ ಉಂಟು. ಪಾಪದಿಂದ ಬಿಡುಗಡೆ, ಶಿಕ್ಷೆಯಿಂದ ಬಿಡುಗಡೆ ಮಾಡುವ ಶಕ್ತಿಯುಳ್ಳ ಸೃಷ್ಟಿಕರ್ತರು ನೀನಪ್ಪ. ಅದಕ್ಕಾಗಿ ನೀನು ಬಂದಿದ್ದಿ ಸ್ವಾಮಿ. ಈ ಲೋಕದಲ್ಲಿರುವ ಯಾವ ಮತಗಳು, ಯಾವ ಗುಂಪುಗಳು ದೇವಲೋಕಕ್ಕೆ ಸೇರಲು ಅಸಾಧ್ಯ. ಅದು ನಿನ್ನನ್ನ ದೃಷ್ಟಿಸಿದವರಿಗೆ ಆ ಪ್ರಕಾಶವನ್ನು ಕೊಟ್ಟು ಪ್ರಕಾಶ ಲೋಕದಲ್ಲಿ ಸ್ವಾಮಿ ನೀನು ಕರ್ತನೆ ಇರಿಸುವಿ ತಂದೆಯೇ.
ಹೌದು ಕರ್ತನೆ, ಎಲ್ಲರಿಗಾಗಿ ಬಂದಿರುವ ದೇವರು ನೀನು, ಎಲ್ಲರನ್ನ ರಕ್ಷಣೆ ಮಾಡಲು ಬಂದಿರುವ ದೇವರು ನೀನಪ್ಪ. ನಿನಗೆ ಕೋಟಿ ಕೋಟಿ ಸ್ತೋತ್ರ. ಸ್ತೋತ್ರ ಸ್ತೋತ್ರ. ಯಾರು ನಾಶವಾಗುವುದು ನಿನಗೆ ಇಷ್ಟವಿಲ್ಲ ಸ್ವಾಮಿ. ಅದಕ್ಕಾಗಿಯೇ ನರಾವತಾರಿಯಾಗಿ ಬಂದಿದ್ದಿ ಸ್ವಾಮಿ. ದೇವರೇ, ನಾವು ಬದುಕಿರಬೇಕಾದ್ರೆ ನಮ್ಮನ್ನು ಬದುಕಿಸುವುದಕ್ಕಾಗಿ ನಮಗೆ ಬಂದಿರುವ ಮರಣವನ್ನ, ನರಕದ ಯಾತನೆಯನ್ನ ತಪ್ಪಿಸುವುದಕ್ಕಾಗಿ ಆ ಕೊಂಡಿಯನ್ನು ಮುರಿದು ಮೃತ್ಯುಂಜಯನಾಗಿ ನೀನು ಎದ್ದು ಬಂದಿದ್ದಿ ಸ್ವಾಮಿ. ನನಗೆ ಸ್ತೋತ್ರ. ಬದುಕಿರುವ ದೇವರೇ, ನಮ್ಮ ಕಷ್ಟ ದುಃಖ ನಿನ್ನ ಮುಂದೆ ಇಡ್ತಾ ಇದ್ದೇವೆ ಸ್ವಾಮಿ. ನೀನು ಕೇಳಿ ಎಲ್ಲಾ ಕಾರ್ಯಗತ ಮಾಡ್ತೀಯಪ್ಪ. ದೇವರೇ, ನಿನಗೆ ಸ್ತೋತ್ರ. ರಕ್ಷಕನೇ, ನಿನಗೆ ಸ್ತೋತ್ರ. ನಾವೆಲ್ಲರೂ ನಿನ್ನ ಹಸ್ತಕ್ಕೆ ಒಪ್ಪಿಸಿ ಕೊಡ್ತಾ ಇದ್ದೇವೆ. ಸುರಕ್ಷತೆ ಉಂಟು ಮಾಡಿ. ಎಲ್ಲ ಘನಮಾನ ಮಹಿಮೆ ನಿಮಗುಂಟಾಗಲಿ. ಯೇಸು ಕ್ರಿಸ್ತು ಮಹಾಪ್ರಭುಗಳ ನಾಮದಲ್ಲಿ ಬೇಡಿ ಎಲ್ಲವನ್ನ ಹೊಂದಿದ್ದೇವೆ ಪರಮ ತಂದೆಯೇ. ಆಮೇನ್ ಆಮೇನ್.